ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ತೇನೆ. ಬಿಕಾಸ್ ನನ್ನ ಅನುಭವಗಳಿಂದ ನಾನು ಪಡೆದಂಥ ಇನ್ಫಾರ್ಮೇಷನ್, ನಾನು ಮಾಡಿದಂಥ ರಿಸರ್ಚಿಂದ ಪಡೆದಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದೆ ಹೇಳ್ತೀನಿ ಇವತ್ತು. ಬಿಕಾಸ್ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಯಾವ ರೀತಿ ಮೋಸ ಹೋಗಬಾರ್ದು ಅಂತ, ಯಾವ ರೀತಿ ಸ್ಕ್ಯಾಮ್ ಅಥವಾ ಟ್ರ್ಯಾಪ್ಗೆ ಬೀಳಬಾರ್ದು ಅಂತ ನಿಮಗೆ ಒಂದು ಅವೇರ್ನೆಸ್ ಕೊಡುವಂಥ ವಿಡಿಯೋ ಇದು. ನಾನು ಇಲ್ಲಿ ಯಾವುದೇ ಕಂಪನಿನ ನಾನು ಉದ್ದೇಶ ಮಾಡಿ ಹೇಳ್ತಿಲ್ಲ. ಬಿಕಾಸ್ ಐ ಆಲ್ಸೋ ವರ್ಕ್ಡ್ ಇನ್ ಮೆನಿ ಕಂಪನೀಸ್. ಸೊ ಅದೆಲ್ಲ ನಾಲೆಜ್ನ ನಾನು ಒಬ್ಬ ಹ್ಯುಮ್ಯಾನಿಟಿ ಬೇಸ್ಡ್ ಆಗಿ ನಿಮಗೆ ತಿಳಿಸೋಣ ಅಂತ ಬಂದಿದ್ದೇನೆ ಅಷ್ಟೇ. ಓಕೆ, ಆ್ಯಸ್ ಅನ್ ಇಂಡಿಯನ್ ಸಿಟಿಸನ್, ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಮೈ ಪೀಪಲ್ ಆರ್ ಪ್ರೊಟೆಕ್ಟೆಡ್. ಕೆಲವೊಂದು ಸ್ಕ್ಯಾಮ್ಸ್ ನಮ್ಮ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಮಾಡ್ತಾರೆ. ಸೊ ಆ ಥರ ಒಂದು ವಿಚಾರ ನಾನು ನಿಮ್ಮ ಮುಂದೆ ಹೇಳೋಣ ಅಂತ ಬಂದಿದ್ದೀನಿ ಇವತ್ತು. ಸೊ ನಿಮಗೆ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬ ಡೌಟ್ಸ್ ಇದ್ದಾವೆ ಅಂತ ಅರ್ಥ. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳಿಗೆ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಲೈಕ್ ಏರ್ ಫಾಲ್ ಏನಕ್ಕಾಗುತ್ತೆ, ಏರ್ ಫಾಲ್ ಯಾವ ರೀತಿ ನಿಲ್ಲಿಸೋದು, ಡ್ಯಾಂಡ್ರಫ್ ಏನಕ್ಕೆ ಬರುತ್ತೆ, ನಿಜವಾಗ್ಲೂ ಹೇರ್ ಟ್ರಾನ್ಸ್ಪ್ಲಾಂಟ್ ವರ್ಕ್ ಆಗುತ್ತಾ, ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತೇಳಿ ಕಂಪನಿಲಿ ಯಾವ ರೀತಿ ನಿಮ್ಮನ್ನು ಮೋಸ ಮಾಡ್ತಾರೆ, ನೀವು ಯಾವ ರೀತಿ ರೀಫಂಡ್ ಅನ್ನೋ ಕೇಸಲ್ಲಿ ಸಿಗಾಕ್ಕೊಂತೀರ, ಅಂದರೆ ರೀಫಂಡ್ ಕೊಡಿದ್ರೆ ನಿಮ್ಮ ಕಂಪನಿಗಳು ಅಥವಾ ಆ ಕಂಪನಿಗಳು ನಿಮ್ಮನ್ನು ಮೋಸ ಮಾಡ್ತಾರೆ, ಅಥವಾ ಯಾವ ರೀತಿ ನೀವು ಮೇನ್ಲಿ EMI ಟ್ರ್ಯಾಪ್ಗೆ ಸಿಗಾಕ್ಕೊಂತೀರಾ, ಮತ್ತು ಯಾವ ರೀತಿ ನೀವು ಡಿಸ್ಕೌಂಟ್ ಅನ್ನೋ ಟ್ರ್ಯಾಪ್ಗೆ ಸಿಗಾಕ್ಕೊಂತೀರಾ ಅಂತ ಪ್ರತಿಯೊಂದು ವಿಚಾರ ನಾನಿವತ್ತು ನಿಮಗೆ ನಿಮ್ಮ ಕಣ್ಣು ಮುಂದೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತೇನೆ. ಸೊ ಅದರಿಂದ ನಿಮಗೊಂದು ಎಚ್ಚರಿಕೆ, ನಿಮಗೊಂದು ಅವೇರ್ನೆಸ್ ಸಿಗುತ್ತೆ. ಬಿಕಾಸ್ ದಿಸ್ ಆ್ಯಂಡ್ ಆಲ್ ನನಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಬಿಕಾಸ್ ನಾನು ಎಲ್ಲ ತುಂಬ ಕಡೆ ವರ್ಕ್ ಮಾಡಿದ್ದೀನಿ, ತುಂಬ ಇನ್ಫಾರ್ಮೇಷನ್ ಗೇನ್ ಮಾಡಿದ್ದೀನಿ, ತುಂಬ ನನ್ನ ರಿಸರ್ಚಿಂದ ಪಡೆದಂಥ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ನಾನು ಇಡ್ತೇನೆ. ಬಿಕಾಸ್ ಆಫ್ ಇದರಿಂದ ನಿಮ್ಗೇನು ಯೂಸ್ ಇದೆ ಅಂದರೆ, ನಿಮಗೆ ಡೆಫಿನೆಟ್ಲಿ ನೀವು ನೆಕ್ಸ್ಟ್ ಟೈಮ್ ಕನ್ಸಲ್ಟೇಷನ್ ಅಂತ ಯಾವುದಾದ್ರು ಕಂಪನಿಗೆ, ಯಾವುದಾದ್ರು ಕ್ಲಿನಿಕ್ಗೆ ಹೋದಾಗ ನೀವು ಈ ಮೋಸ ಅಥವಾ ಈ ಟ್ರ್ಯಾಪ್ಗೆ ಸಿಗಾಕ್ಕೊಂದಿರಾ, ಬಚಾವಾಗ್ತೀರಾ. ಸೊ ನನಗೇನು ಯೂಸ್ ಇದೆ ಅಂದರೆ, ನನಗೇನು ಯೂಸ್ ಇಲ್ಲ. ಬಿಕಾಸ್ ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಇಂಡಿಯನ್ ಸಿಟಿಸನ್. ನನ್ನ ರೆಸ್ಪಾನ್ಸಿಬಿಲಿಟಿ ದಟ್ ನನ್ನ ಜನಗಳಿಗೆ ನಾನು ನನ್ನ ಕಡೆ ಆಗುವಂಥ ಹೆಲ್ಪ್ ಮಾಡಬೇಕು ಅಂತ ಅಷ್ಟೇ, ಬೇರೆ ಎಂಥ ಉದ್ದೇಶ ಇಲ್ಲ. ಓಕೆ, ಸೊ ಈ ವಿಡಿಯೋ ಶುರು ಮಾಡೋಣ. ಲೈಕ್ ಫಸ್ಟ್ ಆಫ್ ಆಲ್ ನಾನೇನು ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಲೈಕ್ ಯಾವುದೇ ಹೇರ್ ಕ್ಲಿನಿಕ್ ಬಗ್ಗೆ ನಾನು ಕಂಪನಿ ಹೆಸರು ಹೇಳಿ ಮಾತಾಡ್ತಿಲ್ಲ. ಬಿಕಾಸ್ ನಿಮಗೆ ಗೊತ್ತೇ ಇದೆ, ಹೆಲ್ತ್ ಕೇರ್ ಮಾಫಿಯಾ ಅನ್ನೋದು ತುಂಬ ದೊಡ್ಡ ಮಾಫಿಯಾ. ಇದಕ್ಕೆ ಸಂಬಂಧಪಟ್ಟಿರುವಂಥ ಕನೆಕ್ಷನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಾಗಬೇಕಂದ್ರೆ ಅಷ್ಟು ಪವರ್ ಇರಬೇಕಾಗಿ ಬರುತ್ತೆ. ಸೊ ಬಟ್ ಆದರೂ ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ, ಬಿಕಾಸ್ ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಅಷ್ಟೇ. ಸೊ ಐ ಆಮ್ ನಾಟ್ ಸೇಯಿಂಗ್ ಎನಿ ಕಂಪನಿ ಅಂತ. ನಿಮಗೊಂದು ಐಡಿಯಾ ಬರುತ್ತೆ ಫೈನಲಿ ಯಾವ ಕಂಪನಿಗಳಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಹೇರ್ ಫಾಲ್ ಏನಕ್ಕಾಗುತ್ತೆ, ಫಸ್ಟ್ ಆಫ್ ಆಲ್ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತೀನಿ. ಏರ್ ಫಾಲ್ ಏನಕ್ಕಾಗುತ್ತೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಏರ್ ಫಾಲ್ ಆಗ್ತಿದೆ ಅಂದರೆ ಅರ್ಥ ಬಿಕಾಸ್ ಆಫ್ ಮಲ್ಟಿ ಫ್ಯಾಕ್ಟೋರಿಯಲ್. ಏರ್ ಫಾಲ್ ಅನ್ನೋದು ಒಂದು ಫ್ಯಾಕ್ಟರಿಂದ ಅಂತಲ್ಲ. ಲೈಕ್ ಅಪ್ಪ ಅಮ್ಮ ಕಡೆ ಇದೆ, ಅಪ್ಪ ಸೈಡ್ ಇದ್ದು ಅಮ್ಮ ಸೈಡ್ ಯಾರಿಗಾದ್ರೂ ಆಲ್ರೆಡಿ ಬಾಲ್ನೆಸ್ ಇದ್ದರೆ, ಆಲ್ರೆಡಿ ಕೂದಲೋಗಿ ಏರ್ ಫಾಲ್ ಫುಲ್ ಆಗಿದ್ದರೆ, ಬಾಲ್ನೆಸ್ ಇದ್ದರೆ, ಅದು ಜೆನೆಟಿಕ್ಸಲ್ಲಿರುತ್ತೆ. ಸೊ ಅದರಿಂದ ಮೊಮ್ಮಕ್ಕಳಿಗೆ ಡೆಫಿನೆಟ್ಲಿ ಬರೋ ಚಾನ್ಸಸ್ ಇದೆ. ಒಂದು ಹೆರಿಡಿಟ್ರಿಯಿಂದ ಬರುತ್ತೆ, ಸೊ ಅದೊಂದು ಫ್ಯಾಕ್ಟರ್. ಎರಡನೇದು ವಾಟರ್ ಕನ್ಸಂಪ್ಷನ್, ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡ್ತೀರಂತ, ಅಥವಾ ಇನ್ನೊಂದು ಯಾವ ರೀತಿ ವಾಟರ್ ನೀವು ಯೂಸ್ ಮಾಡ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಲ್ಲಿದ್ದರೆ ಯೂಸ್ ಮಾಡೋಂಥ ವಾಟರ್ ಹಾರ್ಡ್ ವಾಟ್ರಲ್ಲಿ ಮಿನರಲ್ ಕೌಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಒಂದು ಕೂದಲು ಶಾಫ್ಟ್ ಅಂತೀವಿ, ಆ ಕೂದಲು ಶಾಫ್ಟ್ ಏನಾಗುತ್ತೆ, ಆ ಸರ್ಫೇಸ್ಗೆ ಹಾರ್ಡ್ ವಾಟರ್ಗೆ ಬ್ರಿಟಲ್ ಆಗಿ ಮುರಿದೋಗುತ್ತೆ, ತುಂಬ ಪೀಸ್ಗಳಾಗಿ ಉದುರೋಗುತ್ತೆ. ಸೊ ಹಾರ್ಡ್ ವಾಟರ್ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು ಪಲ್ಯೂಷನ್ನು, ನಾವು ತಿನ್ನುವಂಥ ಊಟ ಪ್ರಾಪರ್ ನ್ಯೂಟ್ರಿಷನ್ಸ್ ಇರೋಲ್ಲ. ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ವೈಟಮಿನ್ ಡಿಫಿಷಿಯನ್ಸೀಸ್ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಏರ್ ಫಾಲನ್ನು ಆಗುತ್ತೆ. ಒಂದು ಕಾರಣದಿಂದ ಏರ್ ಫಾಲ್ ಅಂತ ಯಾವುದೇ ಡಾಕ್ಟರ್ ನಿಮ್ಗೆ ಹೇಳೋದಕ್ಕಾಗೋದಿಲ್ಲ. ದಿಸ್ ಈಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್. ತುಂಬ ಫ್ಯಾಕ್ಟರ್ಸ್ ಡಿಫೈನ್ ಮಾಡಿದೆ. ಫಾರ್ ಎಕ್ಸಾಂಪಲ್, ನೀವು ಪೊಲ್ಯೂಷನಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀರ, ಆಲ್ರೆಡಿ ಡ್ಯಾಂಡ್ರಫು ಜಾಸ್ತಿ ಇದೆ. ಡ್ಯಾಂಡ್ರಫ್ ಅನ್ನೋದು ಒಂದು ಏರ್ ಫಾಲ್ಗೆ ರೀಸನ್. ಡ್ಯಾಂಡ್ರಫು ಜಾಸ್ತಿ ಇದೆ, ಆಲ್ರೆಡಿ ಫಾದರ್ ಸೈಡ್ ಮದರ್ ಸೈಡು ನಿಮಗಿದೆ. ಸೊ ಒಂದಕ್ಕೊಂದು ಕಂಬೈನ್ ಆದಾಗ ಏನಾಗುತ್ತೆ ಅಂದರೆ ಸಿವಿಯಾರಿಟಿ. ಸೊ ಉದುರುವಂಥ ಟೈಮ್ ಬೇಗ ತೊಗೊಂಬಿಡುತ್ತೆ, ಮೀನ್ಸ್ ಕಡಿಮೆ ಟೈಮಲ್ಲೇ ಬೇಗ ಉದುರುತ್ತೆ. ಸೊ ಅದರಿಂದ ಏರ್ ಫಾಲ್ ಈಸ್ ಎ ಮಲ್ಟಿ ಫ್ಯಾಕ್ಟೋರಿಯಲ್, ಒಂದು ಫ್ಯಾಕ್ಟ್ರಿಂದ ಡಿಫೈನ್ ಮಾಡೋಂಥದ್ದಲ್ಲ. ಸೊ ಇದು ಯಾವ ರೀತಿ ಏರ್ ಫಾಲ್ ನಿಲ್ಲಿಸೋದು ಅಂದರೆ, ದೇರ್ ಆರ್ ಮೆನಿ ಮೆಥಡ್ಸ್. ಕೆಲವರು ಏನು ಮಾಡ್ತಾರೆ, ಕೆಲವರು ಡಯೆಟಲ್ಲಿ ಪ್ರಾಪರ್ ನ್ಯೂಟ್ರಿಷನ್ಸ್ ತೊಗೊತ, ಪ್ರಾಪರ್ ವೈಟಮಿನ್ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ತಾರೆ. ಸೊ ಅದರಿಂದ ಆಗುತ್ತೆ. ಕೆಲವರು ಆಲ್ರೆಡಿ ಏರ್ ಫಾಲ್ ಅನ್ನೋದು ರೆಸಿಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿನ ಸ್ಟೇಜ್ 1 ಅಂದರೆ ಇಲ್ಲಿಂದ ಶುರುವಾಗಿ ಈ ಥರ ಸ್ಲೋವಾಗಿ ಮೇಲ್ ಪ್ಯಾಟರ್ನ್ ಶೇಪಲ್ಲಿ ಉದುರ್ತಾ ಲಾಸ್ಟ್ಗೆ ಫೈನಲಿ ಇದು ಹೋಗುತ್ತೆ. ಸೊ ಅದರ ಅರ್ಥ ಏನು ಅಂದರೆ,
ಹೌ ಟು ಸ್ಟಾಪ್ ದಟ್ ಒನ್ ಅಂದರೆ ಇದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕಡೆ ಬರುತ್ತೆ. ವಾಟ್ ಆರ್ ದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್? ಅವೆಲ್ಲ ಅದ್ರ ಬಗ್ಗೆ ನೀವು ನೀವು ಕನ್ಸಲ್ಟೇಷನ್ಗೆ ಹೋದಾಗ ನಿಮ್ಗೊಂದು ಐಡಿಯಾ ಕೊಡ್ತಾರೆ ಅವರು, ಸರ್ ಏನೆಲ್ಲ ಇರುತ್ತೆ ಅಂತ. ನಾನು ಈ ವಿಡಿಯೋದಲ್ಲಿ ಮಾಡಬೇಕಾಗಿರೋಂಥ ವಿಚಾರ ಏನಂದರೆ, ನೀವು ಯಾವ ರೀತಿ ಮೋಸ ಹೋಗಬಾರ್ದು. ಒನ್ಸ್ ನೀವು ಕನ್ಸಲ್ಟೇಷನ್ ಅಂತ ಒಂದು ಕ್ಲಿನಿಕ್ಗೆ ಹೋದ್ಮೇಲೆ ಅವರು ಆಲ್ಮೋಸ್ಟ್ ನೀವು ಒಬ್ಬ ಪೇಷಂಟ್ ಅಂತ ನೋಡಲ್ಲ. ಯಾಕಂದರೆ ಈಗಿರೋ ಕಂಪನಿಗಳೆಲ್ಲ ತುಂಬ ರೇರ್ ಪೇಷಂಟ್ ಅಂತ ನೋಡಿ ಟ್ರೀಟ್ ಮಾಡೋಂತಾರೆ. ಈಗೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ, ನೀವು ಜಸ್ಟ್ ಒಂದು ಪ್ರಾಡಕ್ಟ್ ಒಂಥರ ಸೇಲ್ ಮಾಡಬೇಕಷ್ಟೇ, ನಿಮ್ಮನ್ನು ತೊಗೊಂಡು ಸೇಲ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕಂತಾನೆ ನೋಡ್ತಾ ಇರ್ತಾರೆ. ಸೊ ಯಾವ ರೀತಿ ನೀವು ಮೋಸ ಹೋಗ್ಬಾರ್ದು ಅಂತ ಇದು ನನ್ನ ಜವಾಬ್ದಾರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಎಲ್ಲಿಂದ ಶುರುವಾಗುತ್ತೆ ಇದೆಲ್ಲ. ನಾನು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೆ, ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ಬರ್ತೀನಿ. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಒಂದು PRP, ಇನ್ನೊಂದು GFC, ಇನ್ನೊಂದು ಎಕ್ಸೋಸೋಮ್, ಇನ್ನೊಂದು MCT, ಆ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದ್ದಾವೆ. ನಾನ್ ಸರ್ಜಿಕಲ್ ಅಂದರೆ ಯಾವುದೇ ಸರ್ಜರಿ ಇನ್ವಾಲ್ವ್ ಆಗಿರೋದಿಲ್ಲ, ಜಸ್ಟ್ ಇದು ಸರ್ಫೇಷಿಯಲ್ ಮೇಲ್ಗಡೆ ತಲೆ ಮೇಲ್ಗಡೆ 3-4 ಲೇಯರಲ್ಲಿ ಮಾತ್ರ ಮಾಡೋಂಥದ್ದು. ಸೊ ಏನು ಮಾಡ್ತಾರೆ ಅಂದರೆ, ನಾರ್ಮಲಿ ನೀವು ಹೋಗ್ತೀರಾ, ಕ್ಲಿನಿಕ್ ಹೋಗ್ತೀರಾ, ನಿಮ್ಮ ಬ್ಲಡ್ ತೊಗೊತಾರೆ, 5 to 10 ml ಬ್ಲಡ್ ತೊಗೊಂಡು ಬ್ಲಡ್ಡಲ್ಲಿ ಪ್ಲಾಸ್ಮಾ, ಯೆಲ್ಲೋ ಕಲರ್ ಫ್ಲೂಯಿಡ್ ಪ್ಲಾಸ್ಮಾನ ಸಪ್ರೇಟ್ ಮಾಡ್ತಾರೆ. ಯಾವ ರೀತಿ ಸಪ್ರೇಟ್ ಮಾಡ್ತಾರೆ ಅಂದರೆ, ಬ್ಲಡ್ನ ಸೆಂಟ್ರಿಫ್ಯೂಸ್ ಮಿಷನ್ ಅಂದರೆ ರೊಟೇಷನ್ ಮಿಷನಲ್ಲಿ ಇಟ್ಟಾಗ ಒಂದು 30-45 ಮಿನಿಟ್ಸ್ ಡಿಫ್ರೆಂಟ್ ಕ್ಲಿನಿಕ್ಸ್, ಬೇರೆ ಕ್ಲಿನಿಕ್ಗಳು ಬೇರೆ ಟೈಮಿಂಗ್ಸ್ ಫಾಲೋ ಆಗ್ತಾರೆ. ಸೊ ಇಟ್ಟಾಗ ಏನಾಗುತ್ತೆ, ಯೆಲ್ಲೋ ಕಲರ್ ಫ್ಲೂಯಿಡ್ ಪ್ಲಾಸ್ಮಾ ಬರುತ್ತೆ. ಪ್ಲಾಸ್ಮಾದಲ್ಲಿ ಗ್ರೋತ್ ಫ್ಯಾಕ್ಟರ್ಸ್, ಪ್ಲೇಟ್ಲೆಟ್ಸ್ ರಿಚ್ ಪ್ಲಾಸ್ಮಾ ಅಂತೀವಿ, ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇದ್ದಲ್ಲ, ಅದನ್ನು ತೊಗೊಂಡು ಎಲ್ಲ ಕಡೆ ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಏನು ಯೂಸು ಅಂದರೆ, ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋದು ಲೈಕ್ ಗೊಬ್ಬರ ಹಾಕೋತಾರೆ ಗಿಡಕ್ಕೆ. ಅದಕ್ಕೆ ರೂಟ್ಗಿಂದ ಈ ಗೊಬ್ಬರ ಹಾಕಿದಾಗ ಗಿಡ ಯಾವ ರೀತಿ ರೂಟಿಂದ ಹೇಳ್ಕೊಂಡು ಬೆಳೀತಾರ, ಸೇಮ್ ಥಿಂಗ್ ಇಲ್ಲಿ ಅಷ್ಟೇ. ಆ ಇಂಜೆಕ್ಷನಿಂದ ಚಿಕ್ಕ ಬೀಡಿ ಇಂಜೆಕ್ಷನ್ಸಿಂದ ಇಂಜೆಕ್ಟ್ ಮಾಡಿದಾಗ ಗ್ರೋತ್ ಫ್ಯಾಕ್ಟರ್ಸ್ ಕೂದಲಿಗೆ ಎನರ್ಜಿ ಕೊಟ್ಟು ಸಣ್ಣ ಇದ್ರೆ ದಪ್ಪ ಮಾಡುತ್ತೆ, ಬಾಲ್ನೆಸ್ ಬರ್ದಿರ ಉದುರೋಗ್ದಿರ ನೋಡ್ಕೊಳುತ್ತೆ. ಯಾಕಂದರೆ ರೂಟ್ಗೆ ಎನರ್ಜಿ ಕೊಡ್ತಾ ಇದೆ ಅಂದರೆ ಅದು ಹಂಗೆ ಸಸ್ಟೈನ್ ಆಗಿರುತ್ತಲ್ಲ, ಸ್ಟೆಬಿಲಿಟಿ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಇಂಪ್ರೂವ್ ಮಾಡುತ್ತೆ. ಬಿಕಾಸ್ ಯಾವಂದರೆ ಸ್ಕ್ಯಾಲ್ಪ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ ಕಾರಣದಿಂದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಬರೋವಂಥದ್ದು. ನಿಮ್ಮ ಓನ್ ಬ್ಲಡ್ ತೊಗೊಂಡು ನಿಮಗೆ ಇಂಜೆಕ್ಟ್ ಮಾಡ್ತಾರೆ, ಇದನ್ನೇ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್. ಇದನ್ನು ಪ್ಲಾಸ್ಮಾ ಓನ್ಲಿ PRP ಅಂದರೆ ಓನ್ಲಿ ಪ್ಲಾಸ್ಮಾ ಮಾತ್ರ ನಿಮ್ಗೆ ಇಂಜೆಕ್ಟ್ ಮಾಡಿದ್ರೆ PRP ಅಂತಾರೆ. GFC ಅಂದರೆ ಲ್ಯಾಬೋರೇಟರಿ ಗ್ರೋತ್ ಫ್ಯಾಕ್ಟರ್ಸ್ ಆ್ಯಡ್ ಮಾಡ್ತೀರಿ. ಡಿಫ್ರೆಂಟ್ ಕ್ಲಿನಿಕ್ಸ್ ಬೇರೆ ಥರ ಹೇಳ್ತಾರೆ. ಸೊ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಎಕ್ಸೋಸೋಮ್ ಅಂದರೆ ಲೈಕ್ ಸೆಲ್ ರಿಪೇರಿ ಮಾಡಿ ಸ್ಟೆಮ್ ಸೆಲ್ಸ್ ಆ್ಯಡ್ ಮಾಡಿ ಕೊಡ್ತಾರೆ. ಸೊ MCT ಅಂದರೆ ಹೈ ಅಡ್ವಾನ್ಸ್ ಟೆಕ್ನಿಕ್ ಅಂತಾರೆ. ಲೈಕ್ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ, ಆ ಒಂದು ಕ್ಲಿನಿಕ್ಗೆ ನೀವು ಹೋದಾಗ ಕ್ಲಿಯರಾಗಿ ತಿಳ್ಕೊಳ್ಳಿ. ಯಾಕಂದರೆ ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಚಾರ್ಜ್ ಅನ್ನೋದು ಡಿಫರೆನ್ಸ್ ಇರುತ್ತೆ. PRP ಅನ್ನೋದು ಬೇಸಿಕ್ಕು, ಇದಕ್ಕೊಂದು ಪ್ರಾಪರ್ ದುಡ್ಡು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸೆಷನ್ ಒಂದು ಸತಿ ತೊಗೊಬೇಕು ಅಂದರೆ 6,000 ಅಂದ್ಕೊಳ್ಳಿ. 6,000 ಅಲ್ಲ, 3,000 ಕೆಲವರು ಅಂತಾರೆ, ಕೆಲವರು 4, ಕೆಲವರು 5, ಕೆಲವರು 6,000. ಡಿಫ್ರೆಂಟ್ ಇರುತ್ತೆ ಕ್ಲಿನಿಕ್ಸ್ ಮೇಲೆ. ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ಕಾಸ್ಟ್, ಅವ್ರ ಕಾಸ್ಟ್ ಡಿಫರ್ ಇರುತ್ತೆ, ಅವ್ರ ಕ್ವಾಲಿಟಿ ಮೇಲೆ ಡಿಫರ್ ಮಾಡಿರ್ತಾರೆ. ಕೆಲವರು GFCನ 7,000 ಕೊಟ್ಟರೆ, ಕೆಲವರು 5,000 ಕೊಡ್ತಾರೆ, ಕೆಲವರು 3,000ಕ್ಕೆ ಕೊಡ್ತಾರೆ. ಕೆಲವರು ಲೈಕ್ ಈ ಥರ ಏನು ಮಾಡ್ತಾರೆ, ಒಂದೊಂದು ಕ್ಲಿನಿಕಲ್ಲಿ ಏನು ಮಾಡ್ತಾರೆ, GFC ಅಂತೇಳಿ PRP ಹಾಕ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ ಅದೇನು PRP ಅಂದರೆ GFC ಅಂದ್ರೇನು. ಸೊ ನಿಮಗೆ ಬೇಸಿಕ್ ಐಡಿಯಾ ಇರಬೇಕು. ಫಸ್ಟೇ ನೀವು ರಿಸರ್ಚ್ ಮಾಡ್ಕೊಂಡು ಹೋದರೆ ಮಾತ್ರ ನೀವು ಬಚಾವ್ ಆಗ್ತೀರಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಕಾಮನ್ ಬೇಸಿಕ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಇದೇನು ದೊಡ್ಡ ವಿಷಯ ಅಲ್ಲ. ನಿಮ್ಮ ಬ್ಲಡ್ ತೊಗೊಂಡು ನಿಮಗೆ ಕೊಡುವಂಥದ್ದು. ಸೊ ಹ್ಯೂಜ್ ಪ್ರೈಸ್ ವೇರಿಯೇಷನ್ ಇರೋದಿಲ್ಲ. ಯಾವುದಾದ್ರೂ ಕ್ಲಿನಿಕ್ ನಿಮಗೆ ಹ್ಯೂಜ್ ಪ್ರೈಸ್ ವೇರಿಯೇಷನ್ ಇರ್ತಿದೆ ಅಂದರೆ ದಯಮಾಡಿ 2-3 ಕ್ಲಿನಿಕ್ಸ್ನ ಕೇಳಿ ತಿಳ್ಕೊಳ್ಳಿ. ಓಕೆ, ತಿಳ್ಕೊಂಡು ನೀವು ಸ್ಟೆಪ್ ತೊಗೊಬೇಕಾಗಿರುತ್ತೆ. ಇದು ನಾನ್ ಸರ್ಜಿಕಲ್. ಇನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್. ನಾರ್ಮಲಿ ಯಾರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂದರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಬಾಲ್ನೆಸ್ ಬಂದಿರುತ್ತೆ, ಇಲ್ಲಿ ಕೂದಲೇ ಇರೋದಿಲ್ಲ, ಕೆಲವ್ರಿಗೆ ಇಲ್ಲಿ ಇರೋದಿಲ್ಲ, ಕೆಲವ್ರಿಗೆ ಇಲ್ಲೆಲ್ಲ ಇರೋದಿಲ್ಲ. ಸಾಮಾನ್ಯವಾಗಿ ಇಲ್ಲಿರುತ್ತೆ. ಬಿಕಾಸ್ ಇಲ್ಲಿ ಯಾಕಿರುತ್ತೆ ಅಂದರೆ, ಹಿಂದೆಗಡೆ ಇದು ಡೋನರ್ ಏರಿಯಾ ಅಂತೀವಿ. ಇದು ಜೀನ್ ರೆಸಿಸ್ಟೆಂಟ್ ಏರಿಯಾ. ಅಪ್ಪ ಕಡೆ ಅಮ್ಮ ಕಡೆ ಯಾರಿಗೇ ಕೂದಲಿಲ್ಲ ಅಂದ್ರೂ ಇಲ್ಲಿರೋವಂಥ ಕೂದಲಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಇಲ್ಲಿರೋ ಕೂದಲಿಗೆ ಆ ಕೆಪಾಸಿಟಿ ಇರುತ್ತೆ. ಯಾವ ಕೆಪಾಸಿಟಿ ಅಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಬಾಲ್ನೆಸ್ ಬರೋ ಥರ ಮಾಡೋದಿಲ್ಲ. ನೀವು ಯಾರನ್ನಾದರೂ ನೋಡಿದ್ದೀರಾ, ಯಾರಿಗೂ ಚಾನ್ಸೇ ಇಲ್ಲ. ಇಡೀ ಲೈಫಲ್ಲಿ ಯಾರಿಗೂ ಇಲ್ಲಿ ಬಾಲ್ನೆಸ್ ಬರೋದಿಲ್ಲ. ಇನ್ನು ಇಲ್ಲಿ ವೀಕ್ ಆಗುತ್ತೆ ಹೊರತು ಬಾಲ್ನೆಸ್ ಬರೋದಿಲ್ಲ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಇಲ್ಲಿಂದ ಕೂದಲು ತೆಗೆದು ಇಲ್ಲಾಕ್ತಾರೆ. ಓಕೆ, ಅದರಲ್ಲಿ ತುಂಬ ಡಿಫ್ರೆಂಟ್ ಮೆಥಡ್ಸ್ ಇದೆ. ಒಂದು ನೀಡಲ್ ಮೆಥಡ್ ಅಂತಾರೆ, ಒಂದು ಸಫೈರ್ ಮೆಥಡ್ ಅಂತೀವಿ. ನೀಡಲ್ ಅಂದರೆ ಲೈಕ್ ಜಸ್ಟ್ ನೀಡಲಿಂದ ಇಂಜೆಕ್ಟ್ ಮಾಡಿ, ಲೈಕ್ ಇಂಜೆಕ್ಟ್ ಅಂದರೆ ಸ್ಲಿಟ್ಟಿಂಗ್ ಮಾಡೋದಿಲ್ಲ. ಈಗ ಗಿಡ ಇಡೋಕ್ಕಿಂತ ಮೊದಲು ಮಣ್ಣು ತೆಗಿತಾರಲ್ಲ, ಮಣ್ಣು ತೆಗಿಯೋದನ್ನ ಸ್ಲಿಟ್ಟಿಂಗ್ ಅಂತೀವಿ. ಸೊ ಆ ಥರ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಚಿಕ್ಕ ಸಿರಿಂಜಸ್ಸಿಂದ ಇಟ್ಟರೆ ನೀಡಲ್ ಅಂತೀವಿ. ಅದೇ ಬೇರೆ ಮೆಥಡ್ಸ್, ಕ್ರಿಸ್ಟಲ್ ಮೆಥಡ್ ಬರುತ್ತೆ, ಅದನ್ನು ಸಫೈರ್ ಅಂತೀವಿ. ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ಹುಷಾರಾಗಿರಬೇಕು ಅಂದರೆ,
ಸಫೈರ್ ಅಂತ ನೀಡಲ್ಗಂತ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಓಕೆ, ಕೆಲವು ಸಫೈರ್ ಅಂತೇಳಿ ನೀಡಲ್ಲೇ ಮಾಡ್ತಾರೆ, ನೀಡಲ್ ಅಂತೇಳಿ ಓಕೆ ನೀಡಲ್ ಅಂತೇಳಿ ನೀಡಲ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಕೆಲವರು ಸಫೈರ್ ಮಾಡ್ತೀವಿ ಅಂತೇಳಿ ಇದು ಹೈ ಕಾಸ್ಟ್ ಎಂಡ್ ಅಂತೇಳಿ ಬೇರೆ ಪ್ರೈಸ್ ಇಟ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಾಫ್ಟ್ಗೆ 30 ರೂಪಾಯಿ ಅಂದ್ರೂ ಹತ್ರ ಲೈಕ್ ಆಲ್ಮೋಸ್ಟ್ ಟೇಕ್ ಓಕೆ 2000 ಗ್ರಾಫ್ಟ್ ಅಂದ್ರೂ ತುಂಬ ಆಯ್ತದು, 60,000 ಹತ್ರ ಆಯಿತು. ಸೊ ಅವ್ರೇನು ಮಾಡ್ತಾರೆ, ಆ ಕಾಸ್ಟ್ ಮಾಡಿ ನಿಮಗೆ ನೀಡಲ್ಲಾಗಿ ಮಾಡ್ತಾರೆ. ಸೊ ಇಲ್ಲಿ ಯಾವ ರೀತಿ ನೀವು ಮೋಸ ಹೋಗ್ತೀರಾ, ದಿಸ್ ಈಸ್ ವಾಟ್ ಆ ಬೇರೆ ಬೇರೆ ಮೆಥಡ್ಸ್ ಅಂತೇಳಿ ಮೋಸ ಮಾಡ್ತಾರೆ ನಿಮಗೆ. ಕನ್ಸಲ್ಟೇಷನಲ್ಲಿ ಹೇಳೋದೇ ಬೇರೆ, ಅಲ್ಲಿ ಸರ್ಜರಿ ಮಾಡೋದೇ ಬೇರೆ. ಸೊ ನೀವೇನು ಅರ್ಥ ಮಾಡ್ಕೊಬೇಕಂದ್ರೆ ಇಲ್ಲಿ ಆಮೇಲೆ ನೀವೇನು ಮಾಡ್ಕೊಳಕ್ಕಾಗಿಲ್ಲ. ಮೇಡಮ್ ನೀವು ಹೇಳಿದ್ದಿಲ್ಲಿ ಈ ಥರ ಮೆಥಡ್ ಅಂತ, ಬಟ್ ಅಲ್ಲಿ ಮಾಡಿದ್ದೇ ಬೇರೆ ಅಂತ ನೀವೇನಾದರೂ ಯಾರಿಗಾದ್ರೂ ಫೈಟ್ ಮಾಡೋಕ್ಕೆ ಹೋದ್ರೂ ನೀವೇನು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಆ ಕಂಡೀಷನಲ್ಲಿ ನೀವು ಇರಬಾರ್ದು. ಸೊ ಆ ಟೈಮಲ್ಲೇ ಸರ್ಜರಿ ಟೈಮಲ್ಲೇ ನಿಮ್ಗೆ ಯಾವ ಥರ ಡೌಟ್ ಆದರೆ, ಲೈಕ್ ಬಿಕಾಸ್ ಲೋಕಲ್ ಅನೆಸ್ಥೇಷಿಯಾ ಕೊಡ್ತಾರೆ, ನಿಮ್ಮ ಫ್ರೆಂಡ್ಸು ಯಾರೂ ಅಲೋ ಮಾಡೋದಿಲ್ಲ. ಸೊ ಕೆಲವೊಂದು ಕ್ಲಿನಿಕ್ಸಲ್ಲಿ ಮೋಸ ಮಾಡಿದ್ದಾರೆ, ನಾನು ನನ್ನ ಕಣ್ಣಾರೆ ಗೊತ್ತಿದೆ. ಆದರೂ ನಾವು ಸ್ಟೆಪ್ ತೊಗೊಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಸೊ ಆ ಥರ ಒಂದು ಮೆಥಡ್ಸಲ್ಲಿ ಡಿಫರ್ ಮಾಡ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಕೆಲವರಿಗೆ ವರ್ಕ್ ಆಗುತ್ತೆ, ಅದು ಮೇಂಟೆನೆನ್ಸ್ ಮೇಲೆ ಬಿಟ್ಟಿದ್ದು. ಅದಕ್ಕೆ ಪ್ರಾಪರ್ ಸರ್ಜನ್ಸ್ ಮಾಡಬೇಕು. ಇಲ್ಲಿ ಏನಾಗುತ್ತೆ, ಕೆಲವೊಂದು ಕ್ಲಿನಿಕ್ಸಲ್ಲಿ ಏನು ಮಾಡ್ತಾ ಇದ್ದಾರೆ, ಸರ್ಜನ್ಸ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಕ್ಲಿನಿಕ್ 18-20 ವರ್ಷ ಇರೋಂಥ ಸರ್ಜನ್ಸ್ ಮಾಡ್ತಾರೆ ಅಂತಾರೆ, ಬಟ್ ಮೋಸ, ಸುಳ್ಳು ಹೇಳಿ ಲಾಸ್ಟ್ಗೆ OT ಟೆಕ್ನಿಷಿಯನ್ಸ್ ಜೊತೆ ಮಾಡಾಕ್ತಾರೆ. ಸರ್ ತುಂಬ ಕ್ಲಿನಿಕ್ಸು ಆ ಥರ ಮಾಡಿ ಜೈಲಿಗೆ ಹೋಗಿ ಸೇರಿ ಬಂದವರಿದ್ದಾರೆ. ಬಟ್ ಆದರೂ ಇನ್ನೊಂದು ಹೆಸರಲ್ಲಿ ಇನ್ನೊಂದು ಬ್ರ್ಯಾಂಡ್ ನೇಮಲ್ಲಿ ಮತ್ತೆ ಬೇರೆ ಬೇರೆ ಕ್ಲಿನಿಕ್ಗಳು ಇಟ್ಕೊಳ್ತಾ ಇನ್ನೂ ರನ್ ಮಾಡ್ತಾ ಇದ್ದಾರೆ, ಆ ಥರ ಅವರು ಇದ್ದಾರೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ನೀವು ಬಿಫೋರ್ ಯಾವುದನ್ನ ಕ್ಲಿನಿಕ್ಗೆ ಹೋಗೋಕ್ಕಿಂತ ಮೊದಲು ರಿಸರ್ಚ್ ಮಾಡಿ, ಪ್ರಾಪರ್ ರಿಸರ್ಚ್ ಪ್ಲೀಸ್ ಮಾಡಿ ಹೋಗಿ. ಅವ್ರ ಬಗ್ಗೆ ಯಾವುದಾದ್ರು ಆಲ್ರೆಡಿ ಕೇಸಸ್ ಇದೆಯಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಾಕು, ನಿಮಗೆ ಸಿಕ್ಕೋಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿ. ಒನ್ಸ್ ತಪ್ಪು ಮಾಡಿದಂದರೆ ಅವ್ರಿಗೆ ತಪ್ಪು ಮಾಡೋ ಉದ್ದೇಶ ಮತ್ತೆ ಮತ್ತೆ ಡೆಫಿನೆಟ್ಲಿ ಇರುತ್ತೆ. ಓಕೆ, ಕೆಲವೊಂದು ಕಂಪ್ನಿಗಳಲ್ಲಿ ಓನ್ಲಿ ಸೇಲ್ಸ್, ಅಂದರೆ ನೀವು ಜಸ್ಟ್ ಒಬ್ಬ ವ್ಯಕ್ತಿ ಒಂದು ದುಡ್ಡು ತೊಗೊಂಬಂದಿರೋಂಥ ವ್ಯಕ್ತಿ ಅಷ್ಟೇ, ನೀವು ಪೇಷಂಟಾಗಿ ನೋಡೋದಿಲ್ಲ. ದುಡ್ಡು ತೊಗೊಂಡ ತನಕ ಫಾಲೋ ಮಾಡ್ತಾನೆ ಇರ್ತಾರೆ, ಮತ್ತೆ ಮತ್ತೆ ಫಾಲೋ ಅಪ್ ಕಾಲ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಸತಿ ದುಡ್ಡು ಪೇಮೆಂಟ್ ಆಯಿತಾ, ನೀವು ಯಾರೂ ಸರಿ ಮಾತಾಡ್ಸೋದಿಲ್ಲ, ನೀವು ಯಾರು ಅಂತ ಕೇರೇ ಮಾಡೋದಿಲ್ಲ. ಆ ಥರ ಕ್ಲಿನಿಕ್ಗಳು ಇದ್ದಾವೆ. ನಾನೇನು ಕೇಳ್ತಾ ಇದ್ದೆ ಅಂದರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು, ಹೇರ್ ಅನ್ನೋದು ತುಂಬ ಸಿಂಪಲ್ ವಿಚಾರ ಅಲ್ಲ, ಇದು ಒಂದು ಬೂಮಿಂಗ್ ಬಿಸ್ನೆಸ್. ಇದನ್ನು ಬಿಸ್ನೆಸ್ನ ಯಾವ ರೀತಿ ಕ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ಎಲ್ಲ ಕಡೆ ಸ್ಕ್ಯಾಮ್, ತುಂಬ ಡಿಫ್ರೆಂಟ್ ಬ್ರಾಂಚಸ್ ಓಪನ್ ಮಾಡ್ತಾರೆ. ಒಂದು ಲೋಕಲಾಗಿ ಒಂದು ಚಿಕ್ಕದಾಗಿ ಲೀಸ್ಗೆ ತೊಗೊತಾರೆ, ಒಬ್ಬ ರಿಸೆಪ್ಷನಿಸ್ಟ್ ಇರ್ತಾರೆ, ಒಬ್ಬ ಡಾಕ್ಟ್ರನ್ನ ಇರ್ತಾರೆ. ಡಾಕ್ಟ್ರ್ ಇರೋದಿಲ್ಲ ಸ್ವಾಮಿ, ಒಬ್ಬ ಸೇಲ್ಸ್ ಮ್ಯಾನೇಜರ್ ಸೇಲ್ ಮಾಡೋಂಥರ ಒಬ್ಬನ ಟ್ರೈನ್ ಮಾಡಿಬಿಟ್ಟು ಒಬ್ಬನ ಇಟ್ಟಿರ್ತಾರೆ. ಜಸ್ಟ್ ಅವರೇ ಡಾಕ್ಟರ್ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅಷ್ಟೇ, ಅವರೇ ಡಾಕ್ಟರ್ ಥರ ಆ್ಯಕ್ಟ್ ಮಾಡ್ತಾರೆ. ನೀವು ಫಸ್ಟು ನಿಮ್ಮನ್ನು ಎಲ್ಲಿ ಕ್ಯಾಚ್ ಮಾಡ್ತಾರೆ ಗೊತ್ತಾ, ಫಸ್ಟು ನಿಮ್ಮನ್ನು ಕ್ಯಾಚ್ ಮಾಡೋದು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ಕಿಂದ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಅನ್ನೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿದ ತಕ್ಷಣ, ಆ್ಯಡ್ ನೋಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಕೊಡ್ತೀರಾ ನೋಡಿ, ಅಲ್ಲಿ ನಿಮ್ಮನ್ನು ಕ್ಯಾಚ್ ಮಾಡ್ತಾರೆ. ಆ ಡೀಟೇಲ್ಸ್ ಅವ್ರಿಗೆ ಹೋಗುತ್ತೆ. ಅವರು ಒಂದು ಸತಿ ನಿಮ್ಮ ಡೀಟೇಲ್ಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಹೋಯ್ತು ಅಂದರೆ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಒನ್ಸ್ ಗೊತ್ತಾಯಿತು ಅಂದರೆ ಮುಗೀತು ಕತೆ. ಪದೇ ಪದೇ ಫೋನ್ ಮಾಡಿ ಲಾಸ್ಟ್ಗೆ ನೀವು ಅವರ ಪೇಷಂಟ್ ಆಗೋ ತನಕ, ನೀವು ಅವ್ರಿಗೆ ದುಡ್ಡು ಕೊಡೋ ತನಕ ಅವ್ರು ನಿಮ್ಮನ್ನು ಬಿಡೋದಿಲ್ಲ ಸ್ವಾಮಿ. ಓಕೆ ಸರ್, ನಿಮಗೋಸ್ಕರ ಇವತ್ತೇ ಆಫರ್ ಕೊಡ್ತಾ ಇದ್ದೀನಿ ಅಂತಾರೆ, ನೀವು ಹೋಗೋ ತನಕ ಬಿಡೋದಿಲ್ಲ. ಅಲ್ಲಿಗೆ ಬರ್ತೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಸೊ ಎಲ್ಲಿಂದ ಶುರುವಾಗುತ್ತಂದರೆ, ಫಸ್ಟ್ ಶುರುವಾಗೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಆ್ಯಡ್ಸಿಂದ. ಓಕೆ, ಅಲ್ಲಿಂದ ಶುರುವಾಗಿ ಲಾಸ್ಟಿಗೆ ಯಾವ ರೀತಿ ನೀವು ಟ್ರ್ಯಾಪ್ಗೆ ಸಿಗಾಕ್ಕೊತೀರಾ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಆ್ಯಡ್ಸ್ ನೋಡ್ತೀರಾ, ಓಕೆ ಈ ಥರ ಇರುತ್ತೆ, ಹಿಂಗಿರುತ್ತೆ, ಆ ಥರ ಮಾಡ್ತೀವಿ ಅಂತ ಏನೇನೋ ಆ್ಯಡ್ಸಲ್ಲಿ ಬರ್ತಾರೆ, ಹೇಳ್ತಾರೆ. ಆ್ಯಡ್ಸ್ ಅಂದ್ರೇ ದುಡ್ಡು ಕೊಟ್ಟು ಮಾಡಿಸೋವಂಥದ್ದು. ಅಲ್ಲಿ ಯಾವ ರೀತಿ ಸತ್ಯ ಹೇಳ್ತಾರೆ ಹೇಳಿ, ಹೇಳ್ತಾರೆ. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಾ, ಅದಕ್ಕೆ ಫಾಲೋ ಮಾಡಬೇಕು ಅಂತ ಟೆಲಿಕಾಲರ್ಸ್ ಇರ್ತಾರೆ. ಪದೇ ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಕ್ಲಿನಿಕ್ ತನಕ ಬರೋ ಥರ ಮಾಡ್ತಾರೆ. ಫಸ್ಟು ಮೋಸ ಎಲ್ಲಿ ಹೋಗ್ತಾರೆ ಗೊತ್ತಾ, ಸರ್ ನಿಮಗೆ ಫ್ರೀ ಕನ್ಸಲ್ಟೇಷನ್ ನಿಮಗೆ ಮಾತ್ರ ಅಂತಾರೆ. ಫ್ರೀ ಕನ್ಸಲ್ಟೇಷನ್ ಬಿಡಿ, ನಮ್ಮ ಇಂಡಿಯಾದಲ್ಲಿ ಪ್ರೈಸ್ ಅಂದರೆ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ. 10 ರೂಪಾಯಿ ಕೊಡುವಂಥ ಒಂದು ವಸ್ತುನ ಇವತ್ತು 1 ರೂಪಾಯಿ ಕೊಡ್ತಾ ಇದೆ ಅಂದರೆ ಡೆಫಿನೆಟ್ಲಿ ಬೇಕಾದ್ರೆ ನಮ್ಗೆ ಯೂಸ್ ಇಲ್ಲ ಅಂದರೂ 10 ತೆಗೆದು ಇಟ್ಕೊತೀರಿ ಮನೆ ಹತ್ರ. ಆ ಥರ ವ್ಯಕ್ತಿತ್ವ ನಮ್ಮದು. ನಾನು ಒಬ್ಬ ಇನ್ಕ್ಲೂಡ್, ಬಿಕಾಸ್ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಹಂಗಿದೆ. ಸೊ ಈ ವಿಡಿಯೋ ಮಾಡ್ತಾರೆ ಸೇಮ್ ಅದೇ ಉದ್ದೇಶಕ್ಕೋಸ್ಕರ. ತುಂಬ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ
ಅವರು ಏನು ಅನ್ಕೊಂಡ್ಬಿಟ್ಟಿದೆ ಅಂದರೆ ಬಿಸ್ನೆಸ್ ಮಾಡೋರು ಪ್ರೈಸ್ ಅನ್ನೋದು ಒಂದನ್ನು ವೇರಿ ಮಾಡಿಬಿಟ್ರೆ ಜನ ಬಂದು ಬಲೆಗೆ ಸಿಗಾಕೊಂಡ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಅವೇರ್ನೆಸ್ ವಿಡಿಯೋ ಅಂತ ಇದು ಮಾಡ್ತಾ ಇರೋಂಥದ್ದು ವಿಚಾರ. ಓಕೆ, ಇಲ್ಲಿ ಏನಾಗುತ್ತೆ, ಅವರು ನೀವು ಒನ್ಸ್ ಕನ್ಸಲ್ಟೇಷನ್ಗೆ ಡೀಟೇಲ್ಸ್ ಕೊಟ್ಟಾದ್ಮೇಲೆ ಫ್ರೀ ಕನ್ಸಲ್ಟೇಷನ್ ಅಂತಾರೆ. ಸರ್ ಬಂದು ಹತ್ರದಲ್ಲಿ ಬ್ರ್ಯಾಂಚ್ ಇದೆ ಬನ್ನಿ ಕನ್ಸಲ್ಟೇಷನ್ ಫ್ರೀ ಅಂತಾರೆ. ಓಕೆ, ಫ್ರೀ ಅಂದ ತಕ್ಷಣ ನಮ್ಮ ಜನ ಸರಿ ಸರ್ ಒಂದ್ಸತಿ ಹೋಗಿ ಬರೋಣ ಅಂತ ಜಸ್ಟ್ ಸುಮ್ಮನೆ ಹೋಗಿ ಕನ್ಸಲ್ಟೇಷನ್ ಮಾಡೋಣ ಅಂತ ಹೋಗ್ತೀರಾ. ನೀವು ಹೋಗ್ತೀರಾ, ನಿಮ್ಗೊಂದು ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡ್ತೀರಾ, ಹೋಗಿದ್ದಾದ್ಮೇಲೆ ಡಾಕ್ಟ್ರ್ ಮುಂದೆ ಕುಳಿಸ್ತಾರೆ. ಡಾಕ್ಟ್ರ್ ಇರ್ತಾರೋ ಸೇಲ್ಸ್ ಮ್ಯಾನೇಜರ್ ಇರ್ತಾರೋ ಗೊತ್ತಿಲ್ಲ. ಕೆಲವ್ರಿಗಾದರೆ ರೆಡ್ ಬ್ಲಡ್ ಸೆಲ್ಸು RBC ಅಂದ್ರೆ ಗೊತ್ತಿರೋದಿಲ್ಲ ಕೆಲವ್ರಿಗೆ. ಆ ಥರ ಅವರು ಸೇಲ್ಸ್ ಮಾಡೋಣ ಅಂತ ಜಸ್ಟ್ ಒಂದು ಡಿಗ್ರಿ ಮಾಡಿರೋ 12th ಫೇಲ್ ಆದವರು ಇರ್ತಾರೆ ಸ್ವಾಮಿ, ಅರ್ಥ ಮಾಡ್ಕೊಡ್ರಿ. ಓಕೆ, ಕೂತಿರ್ತಾರೆ ಅವ್ರು ನೀವೇನು ಅನ್ಕೊತೀರ, ನೀವು ಡಾಕ್ಟ್ರ್ ಅಂದ್ಕೊಂಡು ಕೂತಿರ್ತೀರ. ಓಕೆ, ಅವ್ರು ಅದಕ್ಕೆ ಟ್ರೈನ್ ಆಗಿ ಬಂದಿರ್ತಾರೆ. ಅವರು ಕತೆ ಹೊಡಿತಾರೆ ಫೈನಲಿ ನೋಡಿ ಬೇಕಾದ್ರೆ ಹೊಡಿತಾರೆ. ಯಾವ ರೀತಿ ಮಾಡ್ತಾರೆ ಅಂದರೆ ಸ್ಕ್ಯಾಲ್ಪ್ ಅನಾಲಿಸಿಸ್ ಸಮೇತ ಮಾಡ್ತಾರೆ ನಿಮಗೆ. ನೀವು ಹೌದೇನೋ ಏನೇನೋ ಮಾಡ್ತಾ ಇದ್ದಾರೆ ಬಿಡಿ ಅಂತ ನೀವು ಅಂದ್ಕೊತೀರ. ಆ್ಯಕ್ಚುಲಿ ಈ ಸ್ಕ್ಯಾಲ್ಪ್ ಅನಾಲಿಸಿಸ್ ಅಂದರೆ ಏನಂದರೆ ಒಂದು ಡಿವೈಸಿಂದ ಫಾಲಿಕಲ್ ಸ್ಟ್ರೆಂತ್ ಅಂದರೆ ಕೂಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ತಿಳ್ಕೊಳೋಂಥ ವಿಚಾರ. ಅಲ್ಲಿ ಸ್ಕ್ಯಾಮ್ ಯಾವ ರೀತಿ ಸ್ಕ್ಯಾಮ್ ಗುರು ಅಂದರೆ ವೀಕ್ ಇರೋ ಏರ್ ಮಾತ್ರ ತೋರಿಸ್ತಾರೆ. ಅದರಿಂದ ನಿಮಗೆ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಮಾಡೋದು. ಇದು ವೀಕ್ ಇದೆಯಪ್ಪ ನಾನು ತೊಗೊಳ್ಲೇಬೇಕಪ್ಪ ಟ್ರೀಟ್ಮೆಂಟು ಅನ್ನೋ ಥರ ನಿಮ್ಮನ್ನು ಮಾಡ್ತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು ನಿಮಗೆಲ್ಲ ಹೇಳ್ತಾರೆ, ಸರ್ ಈ ಥರ ಮಾಡ್ತೀವಿ, ಈ ಥರ ಸರ್ಜನ್ಸ್ ಇರೋದು ಟ್ರೀಟ್ಮೆಂಟು, OT ಟೆಕ್ನಿಷಿಯನ್ಸ್ ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಇದ್ದಾರೆ ಸರ್, ನಮ್ಮ ಕಂಪನಿ ತುಂಬ ವರ್ಷಗಳಿಂದ ಇದೆ, ಎಲ್ಲ ಪ್ರತಿಯೊಂದು ಹೇಳ್ತಾರೆ. ನೀವೆಲ್ಲ ಕೇಳಿಸ್ಕೊಂಡು ಇನ್ನು ಸರಿ ಮೇಡಮ್ ನಾಳೆ ಬರ್ತೀನಿ, ಇಲ್ಲ ನೆಕ್ಸ್ಟ್ ವಾರ ಬರ್ತೀನಿ, ಡಿಸೈಡ್ ಮಾಡ್ಕೊಂಬರ್ತೀನಿ, ನಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ ಬರ್ತೀನಿ ಅಂತ ಹೇಳಿದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವು ಏನೇ ಹೇಳಿ ನಿಮ್ಮನ್ನು ಅಲ್ಲಿಂದ ಎದ್ದು ಹೋಗೋಕ್ಕೆ ಬಿಡೋದಿಲ್ಲ. ಒನ್ಸ್ ಕನ್ಸಲ್ಟೇಷನ್ ರೂಮ್ಗೆ ಹೋಗಿದ್ರಂದ್ರೆ ದುಡ್ಡು ಕೊಡೋ ತನಕ ಅವ್ರು ಬಿಡೋದಿಲ್ಲ. ಯಾವ ರೀತಿ ಫಸ್ಟ್ ಟ್ರ್ಯಾಪ್ ಏನಂದರೆ, ಸರ್ ದುಡ್ಡಿಲ್ವಾ ಅಂತಾರೆ. ಇಲ್ಲ ಮೇಡಮ್ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಂದ್ಕೊಳ್ಳಿ. ಸರ್ EMI ಇದೆ ಸರ್, 0% ಇಂಟ್ರೆಸ್ಟ್ ಸರ್. ಅರ್ಥ ಆಗ್ತಾ ಇದೆಯಾ? ಸರ್ EMI ಇದೆ ಸರ್, 0% ಇಂಟ್ರೆಸ್ಟ್. ನೀವು ಇಂಟ್ರೆಸ್ಟೇ ಕೊಡೋ ಥರ ಇಲ್ಲ ಸರ್. ಜಸ್ಟ್ ಇವಾಗ 40,000 ಇದ್ದರೆ 40,000 ಡಿವೈಡ್ ಬೈ 12 ತಿಂಗಳು ತೊಗೊತೀರಾ, 6 ತಿಂಗಳು ತೊಗೊಂಡು 9 ತಿಂಗಳು ತೊಗೊಳ್ತೀರಾ, ಡಿವೈಡ್ ಬೈ ಅಷ್ಟು ಮಾಡ್ಕೊಳ್ಳಿ. ಕಡಿಮೆ ದುಡ್ಡಲ್ವಾ, ತಿಂಗಳ ಕಟ್ಕೊಂಡೋಗಿ ಒಂದು ಆಸೆ ತೋರಿಸ್ತಾರೆ. ಸೊ ಜನ 0% ಇಂಟ್ರೆಸ್ಟ್ ಅಂದಿದ ತಕ್ಷಣವೇ ಓಕೆ ಅಂದ್ಬಿಡ್ತಾರೆ. ಅಂದರೆ ಕೂದಲು ಬರುತ್ತೆ ಅನ್ನೋ ಆಸೆ. ಫಸ್ಟ್ ಫೋಟೋಗಳು ತೋರಿಸ್ತಾರೆ, ಅದು ಫೋಟೋಗಳು ನಿಜನಾ? ಚಾನ್ಸೇ ಇಲ್ಲ ಗುರುಜಿ. ಅವೆಲ್ಲ ಫೇಕ್ AI ಇಮೇಜಸ್ಸು. ಈಗೆಲ್ಲ AI ಕಾಲ. ಫೇಕ್ AI ಇಮೇಜಸ್ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ನಮಗೂ ಕೂದಲು ಬರುತ್ತಲ್ಲಪ್ಪ ಅನ್ನೋ ಆಸೆ. ತಪ್ಪಿಲ್ಲ ಸ್ವಾಮಿ, ಕೂದಲು ಬರುತ್ತೆ ಅನ್ಕೊಳೋದು ತಪ್ಪಿಲ್ಲ. ನೀವು ಕೇಳ್ಬೋದು, ರೀ ಕೂದಲು ಇಲ್ಲಿದ ಕಷ್ಟ ನಮಗೆ ಗೊತ್ತು, ನಿಮ್ಗೇನು ರೀ ಗೊತ್ತು ಅಂತ. ಹಂಗಂತ ಪ್ರತಿ ರೂಪಾಯಿ ಕಷ್ಟಪಟ್ಟು ದುಡ್ದಿದ್ದ ಹಣ ಹಾಳು ಮಾಡ್ಕೊಬೇಕು ಅಂತ ಅಲ್ವಲ್ಲ. ಸೊ ಅದೇ ಆ ಪಾಯಿಂಟನ್ನೇ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಆಲೋಚನೆ ಮಾಡಿ, ಒಳ್ಳೆ ಡಾಕ್ಟರ್ ಹತ್ರ, ಒಳ್ಳೆ ಕ್ಲಿನಿಕಲ್ಲಿ, ಒಳ್ಳೆ ಹಾಸ್ಪಿಟಲಲ್ಲಿ ತೊಗೊಂಡು ಒಳ್ಳೆ ರಿಸಲ್ಟಿಂದ ಖುಷಿಯಾಗಿರ್ರಿ ಸ್ವಾಮಿ ಅಂತ ಹೇಳೋದೊಂದೇ ನನ್ನ ಉದ್ದೇಶ ಇಲ್ಲಿ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಏನಾಗುತ್ತೆ, ನಿಮಗೆ ಫೇಕ್ ಫೋಟೋಸ್ ತೋರಿಸಿ ನಿಮಗೆ ಆಸೆ ಮೂಡಿಸ್ತಾರೆ. ನೀವು ಅದಕ್ಕೆ ಬಿದ್ದಿಲ್ಲ ಅಂದರೆ EMI ಟ್ರ್ಯಾಪ್ ತೋರಿಸ್ತಾರೆ. ದುಡ್ಡೇ ಸಮಸ್ಯೆ ಆದರೆ ನೀವು EMI ಟ್ರ್ಯಾಪ್ಗೂ ಬಿದ್ದಿಲ್ಲ, ಇಲ್ಲ ಮೇಡಮ್ ನಾನು ಡಿಸ್ಕಸ್ ಮಾಡಲೇಬೇಕು ಅಂದರೆ ಅವ್ರು ಬಿಡೋದಿಲ್ಲ. ಸರ್ ನಿಮ್ಮ ಅಪ್ಪ ಅಮ್ಮಗೆ ನಾವೇ ಎಕ್ಸ್ಪ್ಲೇನ್ ಮಾಡ್ತೀರಿ, ಫೋನ್ ಮಾಡಿಕೊಡಿ ಅಂತಾರೆ. ಯಾಕಂದರೆ ಅವ್ರಿಗೆ ಫೋರ್ಸ್ ಅಷ್ಟಿರುತ್ತೆ ಮೇಲ್ಗಡೆ ಮ್ಯಾನೇಜ್ಮೆಂಟಿಂದ. ಹೆಂಗಾದರೂ ಮಾಡಿ ಬಂದಿರೋ ವ್ಯಕ್ತಿನ ದುಡ್ಡು ತೊಗೊಂಡು ಕಳಿಸ್ಲೇಬೇಕು, ಸೇಲ್ ಮಾಡಲೇಬೇಕು ಅವರು. ಇಲ್ಲಾಂದರೆ ಅವ್ರು ಬೈತಾರಲ್ಲ. ಇಲ್ಲಿ ಇವ್ರದ್ದು ತಪ್ಪಲ್ಲ, ಮ್ಯಾನೇಜ್ಮೆಂಟ್ ಆ ಥರ ಫೋರ್ಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮನ್ನು EMI ಟ್ರ್ಯಾಪ್ ಸಿಗಾಕೊಳ್ಳೋ ಥರ ಮಾಡ್ತಾರೆ. ಸೊ EMIಗೂ ನೀವು ಒಪ್ಪಿಲ್ಲ, ಇನ್ನೊಂದು ಬ್ರಹ್ಮಾಸ್ತ್ರ ಯೂಸ್ ಮಾಡ್ತಾರೆ. ಸ್ವಾಮಿ ಯಾವ ರೀತಿ ಬ್ರಹ್ಮಾಸ್ತ್ರ ಅಂದರೆ, ಅದು ಇಡೀ ವರ್ಲ್ಡ್, ಅದರಲ್ಲೂ ಇಂಡಿಯಾ ನಡೀತಾ ಇರೋದೇ ಈ ಬ್ರಹ್ಮಾಸ್ತ್ರದಿಂದ. ಅದ್ಯಾವುದು ಗೊತ್ತಾ? ಡಿಸ್ಕೌಂಟ್ ಅನ್ನೋ ಬ್ರಹ್ಮಾಸ್ತ್ರ ನಿಮ್ಮನ್ನು ಯೂಸ್ ಮಾಡ್ತಾರೆ. ಅದು ಮೈಂಡನ್ನ ಚೇಂಜ್ ಮಾಡೋವಂಥ ಬ್ರಹ್ಮಾಸ್ತ್ರ. ಸರ್ ಇವತ್ತು ಸಂಜೆ ಕ್ಲಿನಿಕ್ ಕ್ಲೋಸ್ ಆಗೋಷ್ಟೊತ್ತಿಗೆ ನೀವು ಮಾಡಿದರೆ 30% ಡಿಸ್ಕೌಂಟ್ ಸರ್. ಫಸ್ಟೇ 2 ಲಕ್ಷ ಹೇಳಿರ್ತಾರೆ ಪ್ಯಾಕೇಜು. 30% ಅಂದರೆ ಸರ್ 60,000 ಕಮ್ಮಿ ಮಾಡ್ತೀವಿ ಸರ್ ಅಂತಾರೆ. ಓನ್ಲಿ ಇವತ್ತು ಮಾತ್ರ ಸರ್, ನಾಳೆ ಬಂದರೆ ಕೊಡೋದಿಲ್ಲ ಸರ್ ಅಂತಾರೆ. ಸೊ ನೀವೇನು ಅನ್ಕೊತೀರಾ, 60,000 ಸ್ವಾಮಿ, 30% ಅಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷ ಅಂದ್ಕೊಳ್ಳಿ, 30,000 ಡಿಸ್ಕೌಂಟ್ ಅಂದ್ಕೊಳ್ಳಿ. 30,000 ಅಂದರೆ ಎಲ್ಲಿ? ಸೊ ಆಲೋಚನೆ ಮಾಡ್ತೀರಾ. ಸೊ ಇವತ್ತೇ ಮಾಡ್ಕೊಬೇಕಂತ EMI ಸಿಗಾಕೊಳ್ತೀರಾ. EMI ಅಂದ ತಕ್ಷಣ ಡೀಟೇಲ್ಸ್ ಕೇಳ್ತಾರೆ, ಪಾನ್ ಕಾರ್ಡ್ ಅದು ಇದು ಆನ್ ಸ್ಪಾಟ್ ಅವರೇ ಮಾಡಿಕೊಡ್ತಾರೆ ಸ್ವಾಮಿ. EMI ಈಗ ಹೆಲ್ತ್ ಕೇರಲ್ಲಿ ಅದು ಏನು 1-2 ಅಲ್ಲ, ಎಲ್ಲ ಥರ್ಡ್ ಪಾರ್ಟಿ ಆರ್ಗನೈಸೇಷನ್ಗಳು, ಅವ್ರ ಬ್ಯಾಂಕ್ಗಳೇ ಇರೋದಿಲ್ಲ ಫಸ್ಟ್ ಆಫ್ ಆಲ್.
ಅವರೆಲ್ಲ ಪ್ರೈವೇಟ್ ಆರ್ಗನೈಸೇಷನ್ಸು. ಅವರು ಇನ್ನೊಂದು ಬ್ಯಾಂಕ್ಗೆ ಅಫಿಲಿಯೇಟ್ ಆಗಿ ಜಾಯಿನ್ ಆಗಿ ಜಸ್ಟ್ ನಿಮಗೆ EMI ಮಾಡಿಕೊಡ್ತಾರಷ್ಟೇ. ಓಕೆ, ಇದರಿಂದ ಸೊ ಆಮೇಲೆ ಏನಾದರೂ EMI ಮಾಡಿಸ್ಕೊಂಡಿದ್ದಾದ್ಮೇಲೆ ಪ್ಯಾಕೇಜ್ ಆದಮೇಲೆ ನೀವು ಹೊರಗಡೆ ಹೋಗಿ ಬೇಡಿತ್ತು ನಮಗೆ ಸಮಸ್ಯೆ ಇದೆ ಅಂತ ಮತ್ತೆ ಒಳಗಡೆ ಹೋಗಿ ಜಸ್ಟ್ ಕೇಳಿ ನೋಡೋಣ, ಸರ್ EMI ಕ್ಯಾನ್ಸಲ್ ಮಾಡಿ ಅಂತ, ನನಗೆ ಬೇಡ ಅಂತೇಳಿ ಚಾನ್ಸ್ ಇಲ್ಲ ಸ್ವಾಮಿ. 1 ತಿಂಗಳು 2 ತಿಂಗಳು 3 ತಿಂಗಳು ಬೇಕಾದ್ರೆ ನಿಮ್ಮನ್ನು ಅದೇ ಕ್ಲಿನಿಕ್ಕಿಂದ ತಿರುಗಿಸ್ತಾನೆ ಇರ್ತಾರೆ. ರೀಫಂಡ್ ಅಂತೂ ಕೊಡೋದಿಲ್ಲ, ಕ್ಯಾನ್ಸಲ್ ಅಂತೂ ಮಾಡೋದಿಲ್ಲ. ಲಾಸ್ಟ್ಗೆ ನಿಮಗೆ ಬೇಜಾರಾಗಿ ಲಾಸ್ಟ್ಗೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊತೀರಾ, ಇಲ್ಲ ಕ್ಲಿನಿಕಲ್ ಟ್ರೀಟ್ಮೆಂಟ್ ತೊಗೊತೀರಾ, ಆ ಥರ ಮಾಡ್ತಾರೆ ಕಂಪನಿಗಳವರು. ದೊಡ್ಡ ಸ್ಕ್ಯಾಮ್ ಇದು. ಓಕೆ, ದೊಡ್ಡ ಸ್ಕ್ಯಾಮ್ ಇದು. ಸೊ ಇನ್ನೊಂದು ಏನಾಗುತ್ತೆ, ಸೊ EMI ಟ್ರ್ಯಾಪ್ ಅನ್ನೋದು ಸಿಗಾಕೊಂಡಿಲ್ಲ, ಡಿಸ್ಕೌಂಟ್ ಅನ್ನೋದು ಸಿಗಾಕೊಂಡಿಲ್ಲ ಅಂದ್ಕೊಳ್ಳಿ. ಇಲ್ಲ ನಾನು ಹೋಗ್ತೀನಿ, ನಾನು ಮಾಡೋದಿಲ್ಲ, ಈಗ ಸದ್ಯಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡಿಸ್ಕೊತೀನಿ, ಇಲ್ಲ ಹೇರ್ ಕ್ಲಿನಿಕ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಯಾವುದಾದ್ರೂ ಹೋಗಲಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಹೇರ್ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಆಗಲಿ, ಏನೋ ಒಂದು ಟ್ರೀಟ್ಮೆಂಟ್ ತೊಗೊತೀನಿ, ಇಲ್ಲ ಲೇಟರಾಗಿ ತೊಗೊತೀನಿ, ಇವಾಗಲ್ಲ ಅಂದ್ಬಿಟ್ಟು ನೀವು ಏನೋ ಒಂದು ಹೇಳಿ ಹೋಗ್ತೀರ ಅಂದ್ಕೊಳ್ಳಿ ಹೊರಗಡೆ. ಪ್ರತಿದಿನ ಬೇಕಾದ್ರೆ ಫೋನ್ ಮಾಡ್ತಾರೆ ನಿಮ್ಮನ್ನು, ಸರ್ ಹಿಂಗಿದೆ ಬನ್ನಿ ಸರ್ ಬನ್ನಿ ಸರ್ ನಿಮ್ಗೆ ಮತ್ತೆ ಫ್ರೀ ಕನ್ಸಲ್ಟೇಷನ್ ಸರ್ ನಾವು ನೋಡ್ಕೊತೀವಿ ಸರ್. ಸೊ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ಸೊ ಒನ್ಸ್ ನೀವು ಬಂದು ದುಡ್ಡು ಪೇ ಮಾಡಿ ನೋಡಿ, ಆಮೇಲೆ ನಿಮ್ಮನ್ನು ಕೇರೇ ಮಾಡೋದಿಲ್ಲ ಕೆಲವೊಂದು ಕಂಪನಿಗಳು. ಆ ಥರ ಕಂಪನಿಗಳಿದ್ದಾರೆ. ಬೇಕಾದರೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಡೆಫಿನೆಟ್ಲಿ ಆ ಥರ ಒಬ್ಬರಾದರೂ ಇರ್ತೀರಾ. ಆಲ್ರೆಡಿ ಐದರ್ ನೀವು ಮೋಸ ಹೋಗಿರೋರಾದರೂ ಇರ್ತೀರಾ, ಆಲ್ರೆಡಿ ಮೋಸ ಹೋಗಿರೋರು ಗೊತ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಗೆ ಗೊತ್ತಿರುತ್ತೆ, ಆ ಥರವರಾದರೂ ಇರ್ತೀರಾ. ನಿಮ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಒಂದು ಕೆಲಸ ಮಾಡಬೇಕು, ಕೆಳಗಡೆ ಕಮೆಂಟಲ್ಲಿ ಆ ಕಂಪ್ನಿ ಹೆಸರು ಹಾಕಬೇಕು, ಯಾವ ಥರ ಮೋಸ ಹೋದ್ರಿ ಅಂತ ಹಾಕಬೇಕು. ಸೊ ದಟ್ ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಮೋಸ ಏನು ಗೊತ್ತಾ, ರಿವ್ಯೂಸ್ ನೋಡಿ ಹೋಗ್ತೀರಾ ನೋಡಿ, ಗೂಗಲ್ ರಿವ್ಯೂಸು. ಅದಕ್ಕಿಂತ ಇನ್ನೊಂದು ದರಿದ್ರನೇ ಇಲ್ಲ ಸ್ವಾಮಿ. ಯಾಕೆ ಹೇಳ್ತೀರಂದರೆ ರೀ, ಆ ರಿವ್ಯೂಸ್ ಸೇರಿ ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ ರೀ ಸ್ವಾಮಿ ಕಂಪನಿಗಳು. ಯಾವ ಕಂಪನಿ ರಿವ್ಯೂ ಕೆಳಗಡೆ, ಯಾವುದೇ ಕಂಪನಿ ರಿವ್ಯೂಸ್ ನೋಡಿ, ಎಲ್ಲ ಒಳ್ಳೇದಾಗಿರುತ್ತಾ ಸರ್? ಎಲ್ಲ ಕೆಟ್ಟದಾಗಿರುತ್ತೆ? ಎಲ್ಲ ಒಳ್ಳೇದಾಗಿರುತ್ತೆ. ಬಿಕಾಸ್ ವೈ ಅಂದರೆ ಅವ್ರಿಗೆ ಅದೇ ಇಂಪಾರ್ಟೆಂಟ್. ಜನ ಫಸ್ಟ್ ಗೂಗಲ್ ರಿವ್ಯೂಸ್ ನೋಡ್ತಾರೆ, ದುಡ್ಡು ಕೊಟ್ಟು ಪೇಡ್ ರಿವ್ಯೂಸ್ ಹಾಕ್ಕೊತಾರೆ. ಸೊ ಈ ಪ್ರತಿಯೊಂದು ಅಷ್ಟೇ. ಸೊ ಗೂಗಲ್ ರಿವ್ಯೂಸ್ ಸೇರಿ ನಂಬಿ ಹೋಗ್ಬಾರ್ದು. ಸೊ ಹೆಂಗೆ ಸರ್ ನಾನು ನಂಬಲಿ? ಮತ್ತು ಈಗ ಆ ಥರ ಆದರೆ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕು, ಯಾವ ರೀತಿ ನಾನು ನಂಬಲಿ ಈ ಕಂಪ್ನಿನ ಅಂದರೆ, ಒನ್ ಆ್ಯಂಡ್ ಓನ್ಲಿ ವೇ ಏನಂದರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಇರ್ತಾರೆ. ಒಂದ್ಸತಿ ಕ್ಲಿನಿಕ್ ಹೋಗ್ತಿರಲ್ಲ, ಹೊರಗಡೆ ನಿಂತ್ಕೊಳ್ಳಿ, ಪೇಷಂಟ್ಸ್ ಬಂದು ಹೋಗ್ತಾ ಇರ್ತಾರೆ, ಅವ್ರನ್ನ ಕೇಳಿ, ಸರ್ ಏನೇನು ಆಗ್ತಿದೆ, ಏನೇನು ಸಮಸ್ಯೆ ಆಗ್ತಿದೆ, ಅಥವಾ ಕರೆಕ್ಟ್ ಇದೆಯಾ ಕ್ಲಿನಿಕ್ ಅಂತ. ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಕೊಡುವಂಥ ರಿವ್ಯೂ ಇಸ್ ಅ ಪರ್ಫೆಕ್ಟ್ ರಿವ್ಯೂ. ಅವ್ರ ಹತ್ರ, ಅದು ಒಬ್ಬರ ಹತ್ರ ಅಲ್ಲ, 2-3-4 ಜನನ ಕೇಳಿ, ಪರವಾಗಿಲ್ಲ, ಮೋರ್ ದೆನ್ 4 ಪೀಪಲ್ನ ಕೇಳಿ. ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರನೇ ಹೋಗಿ, ಆಗ ಗೊತ್ತಾಗುತ್ತೆ ಯಾವ ಕ್ಲಿನಿಕ್ ಯಾವ ಪರ್ಫೆಕ್ಟಾಗಿ ಮಾಡ್ತಾಯಿದೆ ಅಂತ. ಸೊ ನಾನು ಎಲ್ಲ ಹೇರ್ ಕ್ಲಿನಿಕ್ಗಳಿಗೆ, ಬಿಕಾಸ್ ಮೇನ್ಲಿ ನಾನು ಹೇರ್ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಐ ನೋ ಹೌ ಇಟ್ ವರ್ಕ್ಸ್ ಅಂತ. ಓಕೆ, ಇನ್ನೊಂದು ಸ್ಕಿನ್ನು ಅಷ್ಟೇ, ಅದೇ ಥರನೇ ಇನ್ನೊಂದು ಯಾವುದೇ ಲಕ್ಸುರಿಯಸ್ ಬಿಸ್ನೆಸ್ ಅಂತೀನಲ್ವಾ, ಹೇರ್ ಆಗಿರಲಿ, ಸ್ಕಿನ್ ಆಗಿರಲಿ, ಲೈಕ್ ಬಾಡಿಯಲ್ಲಿ ನಾಟ್ ಎ ಸೀರಿಯಸ್ ಸರ್ಜರೀಸ್, ಎಲ್ಲ ಸರ್ಫೇಷಿಯಲ್ ಸರ್ಜರೀಸ್ ಯಾವ್ಯಾವೆಲ್ಲ ಇದೆಯಲ್ಲ, ಲಕ್ಸುರಿ ಬಿಸ್ನೆಸ್ ಥರ ಇದೆಯಲ್ಲ, ಅವೆಲ್ಲ ಪಾರ್ಟ್ಗಳು ಅಷ್ಟೇ ಅದೇ ಥರನೇ. ಓಕೆ, ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮೋಸ ಮಾಡೋರು ಬುದ್ಧಿವಂತರು ಈ ಕಾಲದಲ್ಲಿ, ಮೋಸ ಹೋಗೋರು ದಡ್ರು. ಯಾಕಂದರೆ ಪ್ರತಿ ಟೈಮು ಅಷ್ಟೇ, ಮೋಸ ಮಾಡೋರು ಏನು ಮಾಡ್ತಾರೆ ಅಂದರೆ ಎವಾಲ್ವ್ ಆಗ್ತಾರೆ, ಇಂಟೆಲಿಜೆಂಟ್ ಆಗ್ತಾನೆ ಹೋಗ್ತಾ ಇರ್ತಾರೆ. ಆದರೆ ಮೋಸ ಹೋಗೋಂಥವ್ರು ದಡ್ರು ಆಗ್ತಾನೆ ಇರ್ತಾರೆ. ಇಷ್ಟೆಲ್ಲ ಮಾಡರ್ನ್ ವರ್ಲ್ಡ್ ಆದಮೇಲೂ ಮೋಸ ಹೋಗ್ತಾ ಇದ್ದಾರೆ ಅಂದರೆ ನಾನು ಏನು ಹೇಳಲಿ? ಬೇರೆ ದಾರಿ ಹುಡ್ಕೊಂಡು ಬರ್ತಾನೆ ಇರ್ತಾರೆ ನಿಮ್ಮ ತನಕ. ಯಾಕಂದರೆ ನನ್ನ ಕಣ್ಣಾರೆ ಕೆಲವ್ರು ನೋಡಿದ್ದೇನೆ. ಪ್ರತಿ ದುಡ್ಡು ಕಷ್ಟಪಟ್ಟು ನೀವು ದುಡಿತಾ ಇದ್ದೀರ ಅಂದರೆ ಆಲೋಚನೆ ಮಾಡಿ ಹೋಗಿ. ಯಾರೇ ಆಗಲಿ, ಹೆಲ್ತ್ ಕೇರಲ್ಲಿ ಹೇಳ್ತಾ ಇದ್ದೀನಿ, ಸೇಲ್ಸ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ನಿಮ್ಮನ್ನು ಹೊರಗಡೆ ಬಿಡೋಕ್ಕೆ ಹೋಗೋದಿಲ್ಲ, ನಿಮ್ಮ ದುಡ್ಡು ಕಟ್ಟು ಹೋಗೋ ತನಕ ಬಿಡೋದಿಲ್ಲ. ಸರ್ ಏನು ಸಮಸ್ಯೆ ಆಗ್ತದೆ ಹೇಳಿ, ನಾವು ಸಾಲ್ವ್ ಮಾಡ್ತೀನಿ ಅಂತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಹೋಗಿರಿ, ಫ್ರೀ ಕನ್ಸಲ್ಟೇಷನ್ ಹೋಗಿ ಮಾಡಿಸ್ಕೊಳ್ಳಿ. ನಂತರ 1 ದಿನ 2 ದಿನ 3 ದಿನ ಟೈಮ್ ತೊಗೊಂಡು ಪ್ರಾಪರ್ ರಿಸರ್ಚ್ ಮಾಡಿ ನಂತರ ನೀವು ಒಳಗಡೆ ಹೋಗಿ. ನೋ ಪ್ರಾಬ್ಲಮ್. ಬಿಸ್ನೆಸ್ ಅಂದ್ರೇ ಆ ಥರ. ಬಿಸ್ನೆಸ್ ಅಂದ್ರೇ ಲೈಕ್ ಪ್ರಾಫಿಟ್ಗೋಸ್ಕರನೇ ಮಾಡೋವಂಥದ್ದು. 100%. ಅದ್ರ ಹೆಲ್ತ್ ಕೇರ್ ಅನ್ನೋದು ಡಿಫ್ರೆಂಟ್, ಅದ್ರ ಪ್ರಿಯಾರಿಟಿ ಡಿಫ್ರೆಂಟು. 100% ಏನಾದರೂ ಪ್ರಾಮಿಸ್ ಮಾಡಿದ್ದಾದಮೇಲೆ ಮಿನಿಮಮ್ 70 ಆದರೂ ಅವರು ನಿಮಗೆ ಕ್ವಾಲಿಟಿ ಆಫ್ ಕೆಲಸ ವರ್ಕ್ ಕೊಡಬೇಕಲ್ವಾ. ಈಗ 100 ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕು ಅಂತ ಹೋಗ್ತಾರೆ ಅಂದ್ಕೊಳ್ಳಿ. ಯಾರೋ ಒಬ್ಬನಿಗೆ ಹೇರ್ ಕರೆಕ್ಟಾಗಿ ಬಂದು ರಿಸಲ್ಟ್ಸ್ ಬಂದು 99 ಜನಕ್ಕೂ ಬಂದಿಲ್ಲ ಅಂದರೆ ಅದು ಯಾವ ಸೀಮೆ ಕಂಪನಿ ಹೇಳಿ? ಅದೇ 100 ಜನಕ್ಕಲ್ಲಿ 99 ಜನಕ್ಕೂ ಕೂದಲು ಬಂದು ಒಬ್ಬನಿಗೆ ಬಂದಿಲ್ಲ ಅಂದರೆ ಅದು ಒಳ್ಳೆ ಕಂಪನಿ.
ಅರ್ಥ ಆಯ್ತಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸತಿ ಒಳಗಡೆ ಹೋಗಿದ್ದಾದಮೇಲೆ ಪ್ರಾಪರ್ ರಿಸರ್ಚ್ ಮಾಡಿ, ಆ ನಂತರ ಟೈಮ್ ತೊಗೊಂಡು ಡಿಸಿಷನ್ ಮಾಡಿ. ಸಡನ್ನಾಗಿ EMI ಟ್ರ್ಯಾಪಿಗೆ ಸಿಗಾಕೊಂಬೇಡಿ. ಆ ಡಿಸ್ಕೌಂಟು ಅಷ್ಟೇ, ಪ್ರತಿದಿನ ಅದೇ ಡಿಸ್ಕೌಂಟ್ ಇರುತ್ತೆ. ಜಸ್ಟ್ ನಿಮ್ಗೆ ಹೇಳ್ತಾರಷ್ಟೇ ಅವತ್ತು ಮಾತ್ರ ಡಿಸ್ಕೌಂಟ್ ಇದೆ ಅಂತ. ಜಸ್ಟ್ ಮೋಸ, ಜಸ್ಟ್ ಆ ಒಂದು ಮೈಂಡ್ಸೆಟ್ ನಿಮ್ಮನ್ನ ಚೇಂಜ್ ಮಾಡೋಕ್ಕೆ ನೋಡ್ತಾರೆ. ಸೊ ಇದೆಲ್ಲ ನಡೆಯೋದು ಯಾವಾಗ? ನೀವು ಒಳಗಡೆ ಹೋಗೋಕ್ಕಿಂತ ಮೊದಲು. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಯಾವುದೇ ಆ್ಯಡ್ ನೋಡ್ತಿರಲ್ಲ, ಕೆಲವರು ತುಂಬ ಜನ ಚಾಣಕ್ಯರು ಅಂದ್ಕೊಂಡು ಬರ್ತಾರೆ. ಅದು ಇರುತ್ತೆ, ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀನಿ, ಹಿಂಗೆ ಕತೆ ಹೊಡೆಯಕ್ಕೆ ಬರ್ತಾರೆ. ಅವರೆಲ್ಲ ದೊಡ್ಡ ಸ್ಕ್ಯಾಮ್ ವ್ಯಕ್ತಿಗಳು, ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸ್ಕ್ಯಾಮು. ಅವ್ರ ಬಗ್ಗೆ, ಆ ಕಂಪ್ನಿ ಬಗ್ಗೆ ಪ್ರಾಪರ್ ರಿಸರ್ಚ್ ಮಾಡಿ. ಹಿಂದೆಗಡೆ ಏನಾದರೂ ಕೇಸುಗಳಾಗಿದೆಯಾ, ಅದು ಇದೆ ಅಂತ ಒಂದು ಕ್ಲಾರಿಟಿ ನಿಮಗೆ ಬರುತ್ತೆ. ಆಗಿದ್ದರೆ ನೋಡಿ, ನನಗೂ ಕೆಲವೊಂದು ಕಂಪನಿಗಳು ಗೊತ್ತಿದ್ದಾವೆ, ಬಟ್ ನಾನು ಇವತ್ತು ಆ ಕಂಪನಿ ಹೆಸರು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಯಾವುದೇ ಒಂದು ಟ್ರ್ಯಾಪಲ್ಲಿ ಸಿಗಾಕೊಬೇಕು ಅಂದ್ಕೊಂಡಿಲ್ಲ. ನನ್ನ ಹತ್ರ ಆ ಪವರ್ ಇದ್ದರೆ ಡೆಫಿನೆಟ್ಲಿ ಇಷ್ಟೊತ್ತಿಗೆ ಆ ಕಂಪನೀಸ್ ಇರ್ತಾ ಇರಲಿಲ್ಲ. ಬಟ್ ಆ ಪವರ್ ಇಲ್ದಿದ್ದಾಗ ಏನಾಗುತ್ತೆ, ನಮ್ಮ ಕೈಲಿ ಆದಷ್ಟಾದರೂ ಮಾಡಬೇಕು ಅಂತ ಡೆಫಿನೆಟ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಆಲ್ ವಾಟ್ ಐ ವಾಂಟೆಡ್ ಟು ಸೇ. ಓಕೆ, ಜಸ್ಟ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸತಿ ಕಂಪನಿಗೆ ದುಡ್ಡು ಹೋಯ್ತು ಅಂದಮೇಲೆ ಮತ್ತೆ ಬರೋದಿಲ್ಲ. ಲೈಕ್ ದೇವ್ರ ಉಂಡಿಯಲ್ಲಿ ದುಡ್ಡು ಹಾಕ್ದಂಗೆ. ಓಕೆ, ಒಂದೊಂದು ಸತಿ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ ದೇವರು. ಬಟ್ ಈ ಒಂಥರ ಕಂಪನಿಗಳಲ್ಲಿ ನೀವು ದುಡ್ಡು ಹಾಕಿದ್ದೀರಿ ಅಂದರೆ ಡೆಫಿನೆಟ್ಲಿ ಬರೋದಿಲ್ಲ. ನೀವು ರೀಫಂಡ್ ಅಂತ ಹೋಗ್ತೀರ ಅಂದ್ಕೊಳ್ಳಿ, ತುಂಬ ದಿನಗಳು ತಿರುಗಾಡಿಸ್ತಾರೆ. ಆ ಮೇಲ್ ಮಾಡಿ, ಈ ಮೇಲ್ ಮಾಡಿ, ಅವ್ರಿಗೆ ಮಾತಾಡಿ, ಇವ್ರು ಮಾತಾಡಿ ಅಂತ. ಫೈನಲ್ಲಿ ನಿಮಗೆ ರೀಫಂಡ್ ಡೆಫಿನೆಟ್ಲಿ ಕೊಡೋದಿಲ್ಲ. ಯಾವುದೋ ಒಂದು ಬಿಲ್ಲಲ್ಲಿ ಚಿಕ್ಕ ಕಡೆ ಮೂಲೆಯಲ್ಲಿ ನಾನ್ ರಿಫಂಡಬಲ್ ಅಂತ ಕಣ್ಣಿಗೆ ಕಾಣಿಸ್ತೀರ ಚಿಕ್ಕದಾಗಿ ಹಾಕ್ಕೊಟ್ಟಿರ್ತಾರೆ. ಒಂದು ಕಂಪನಿ ಅಂತಲ್ಲ, ಎಲ್ಲ ಕಂಪನಿ ಮಾಡೋದು ಇದೇ ಕೆಲಸ. ಯಾವುದೇ ದುಡ್ಡು ಒಂದು ಸತಿ ಬಂತು ಅಂದರೆ ಏನಕ್ಕೆ ಕೊಡ್ತಾರೆ ಹೇಳಿ? ಅದು ಅವ್ರ ಪ್ರಾಫಿಟ್ ಅಲ್ವಾ, ಅದು ಅವರ ಬಿಸ್ನೆಸ್. ಬಟ್ ಇಲ್ಲಿ ತಪ್ಪು ಯಾರ್ದು ಹೇಳಿ? ನಿಮ್ಮದು. ಬುದ್ಧಿ ಇಲ್ದಿರ ಹೋಗಿ ಆಲ್ರೆಡಿ ಹೋಗಿದ್ದೀರಾ, ಅದು ನಿಮ್ಮ ಕೂದಲು ಬೇಕು ಅಂತ ಹೋಗೋದು ತಪ್ಪಿಲ್ಲ. ಯಾವ ಥರ ಕಂಪ್ನಿಗೆ ಹೋಗಬೇಕು, ಪ್ರಾಪರ್ ರಿಸರ್ಚ್ ಮಾಡಿ ಹೋಗಬೇಕು. ಆಲ್ರೆಡಿ ಹೋಗಿ ಮೋಸ ಹೋದರೆ ತುಂಬ ಜನ ಇದ್ದಾರೆ. ಯಾಕಂದರೆ ನಾನು ಮಾತಾಡಿದ್ದೀನಲ್ವಾ, ಮಿನಿಮಮ್ ಆಲ್ಮೋಸ್ಟ್ ಆಲ್ ನಾನು ಮ್ಯಾಕ್ಸಿಮಮ್ 500 ಪೀಪಲ್ ಹತ್ರ ಮಾತಾಡಿದ್ದೀನಿ ಸ್ವಾಮಿ. ಎಲ್ಲ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರೆ ತುಂಬ ಜನ, ತುಂಬ ಕಂಪ್ನಿಗಳವರೆಲ್ಲ, ಯಾರ್ಯಾರು ಕಂಪ್ನಿಗಳಂತ ನನಗೆ ಗೊತ್ತಿದ್ದಾರೆ. ಅವ್ರು ಹೇಳ್ತಾರಲ್ವ ಅವ್ರ ನೋವು, ಅವ್ರು ಹೇಳ್ಕೊಂಡಾಗ ಸುಮ್ಮನೆ ಬರೋದಿಲ್ಲ ದುಡ್ಡು. ಫಾರ್ಮರ್ಸು, ಇಂಜಿನಿಯರ್ಸು, ತುಂಬ ಇಂಜಿನಿಯರ್ಸ್ ಕೇಳಿದ್ದೀನಿ, ಸೇಲ್ಸ್ ಮಾಡೋಂಥರು, ಕಂಪನೀಸಲ್ಲಿ ವರ್ಕ್ ಮಾಡೋರು, ಯಾರೊಬ್ಬ ಗಾರೆ ಕೆಲಸ ಮಾಡೋನು ಸೇರಿ ದುಡ್ಡು ತೊಗೊಂಡು ಕಳಿಸಿದ್ದಾರೆ. ಎಷ್ಟು ದುಡ್ಡು ಗೊತ್ತಾ? ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ನಾನು ಅವ್ರನ್ನ ಸರಿ ಬಿಟ್ಟಿಲ್ಲ ಆ್ಯಕ್ಚುಲಿ. ಒಬ್ಬರ ಹತ್ರ ನಾನು ಮಾತಾಡ್ತಿದ್ದಾಗ ಇದೇ ವಿಚಾರ ಹೇಳ್ತಿದ್ರು, ಸರ್ ಅವರು ಇಷ್ಟು ಚಾರ್ಜ್ ಮಾಡಿದರು ಅಂತ. ಆ್ಯಕ್ಚುಲಿ ಅಷ್ಟು ಒಂದು ಟ್ರೀಟ್ಮೆಂಟ್ಗೆ ಅಷ್ಟು ಇರೋದೇ ಇಲ್ಲ. ಅವ್ರು ಬ್ಲಡ್ ತೊಗೊಂಡು ಅವ್ರಿಗೆ ಚುಚ್ಚೋದಕ್ಕೆ ಕೆಲವೊಂದು ಕಂಪ್ನಿಗಳಲ್ಲೂ 4,000 5,000 ಎಲ್ಲ ಚಾರ್ಜ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದರಲ್ಲೂ ಮೋಸ. ಈ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಈ ಬೇರೆದೇನೋ ಕೊಡ್ತಾರೆ. ಯಾಕಂದರೆ ಗೊತ್ತಾಗೋದಿಲ್ವಾ, ನೀವು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನೋ ಒಂದು ಹೇಳ್ತಾರೆ, ಹೌದು ಅಂತ. ಯಾಕಂದರೆ ನಿಮ್ಗೆ ಅಷ್ಟು ಗೊತ್ತಿರೋದಿಲ್ಲ. ಸೊ ಗೊತ್ತಿರೋನು ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ವಲ್ಲ. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿರಲಿ, ಸ್ಕಿನ್ ಆಗಿರಲಿ, ಅಥವಾ ಬಾಡಿಯಲ್ಲಿ ಯಾವುದೇ ಈ ಥರ ನಾರ್ಮಲ್ ಬೇಸಿಕ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಆ ಥರ ಅದಕ್ಕೆ ಪ್ರಾಪರ್ ಹಾಸ್ಪಿಟಲೈಸೇಷನ್ ಬೇಡ, ಜಸ್ಟ್ ಕ್ಲಿನಿಕ್ಸೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ನೋಡಿ, ಅಂಥದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಜನ ಇನ್ಶೂರೆನ್ಸ್ ಇರೋದಿಲ್ಲ ಸ್ವಾಮಿ ಅಂಥದಕ್ಕೆಲ್ಲ. ಇನ್ಶೂರೆನ್ಸ್ ಡೆಫಿನೆಟ್ಲಿ ಇರೋದಿಲ್ಲ. ಅಂಥವರೆಲ್ಲ ಕ್ಲಿನಿಕ್ಗಳಿಟ್ಕೊಂಡು ತುಂಬ ಬ್ರ್ಯಾಂಚ್ಗಳು ಓಪನ್ ಮಾಡಿ ಮೋಸ ಮಾಡೋಣ ಅಂತಲೇ ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ಫಸ್ಟು ನಾನು ಕೆಲವೊಂದು ಹೇಳ್ತೀನಿ, ಅದರಲ್ಲಿ ಹುಷಾರಾಗಿರಿ. ಬಿಫೋರ್ ನೀವು ಕನ್ಸಲ್ಟೇಷನ್ ಹೋಗೋಕ್ಕಿಂತ ಮೊದಲು ಇದೊಂದು ನಾನು ಹೇಳಿದ್ದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ ಗುರು. ಒಂದಲ್ಲ ಒಂದು ವೇ ಯೂಸ್ ಆಗುತ್ತೆ ಡೆಫಿನೆಟ್ಲಿ. ನನಗೆ ಕ್ಲಿಯರಾಗಿ ಐಡಿಯಾ ಇದೆ ಹೆಂಗಿರುತ್ತೆ ಅಂತ. ನಿಮ್ಗೆ ಹಂಗೂ ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ, ಯಾಕೆ ಏರ್ ಫಾಲು ಇನ್ನೂ ಡೀಟೇಲಾಗಿ ಗೊತ್ತಿದೆ ನನಗೆ. ಡೀಟೇಲಾಗಿ ಗೊತ್ತಾಗಬೇಕು ಅಂದ್ಕೊಂಡ್ರೆ ವರ್ಕ್ ಆಗುತ್ತಾ ಇಲ್ಲ ಅಂತ ಪ್ರತಿಯೊಂದು ಜಸ್ಟ್ ಕೆಳಗಡೆ ಕಮೆಂಟ್ ಮಾಡಿ ನಾನು ಕ್ಲಿಯರ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇರ್ ಬಗ್ಗೆ ಪೂರ್ತಿಯಾಗಿ. ಬಟ್ ರೈಟ್ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ, ಮೇನ್ ಉದ್ದೇಶ ಏನು ಅಂದರೆ ಇದೇ ಕಾರಣ. ಜಸ್ಟ್ ನಿಮಗೆ ಒಂದು ಎಚ್ಚರಿಕೆ ಇರಲಿ ಅಂತ. ಯಾಕಂದರೆ ಲಕ್ಷಗಳು ಕಟ್ತಾ ಇದ್ದಾರೆ. ಇದು ಒಂದು ಬಿಸ್ನೆಸ್ನ ಯಾವ ರೀತಿ ಬಿಸ್ನೆಸ್ ಮ್ಯಾನ್ಗಳು ಕ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ, ಲಕ್ಷಗಳು ನಿಮ್ಮ ಹತ್ರದಿಂದ ತೊಗೊಳ್ತಾ ಇದ್ದಾರೆ. ಬಟ್ ತೊಗೊಂಡ್ಲಿ ದುಡ್ಡು ತೊಗೊಳ್ಳಿ, ಬಟ್ ಅಷ್ಟೇ ಟ್ರೀಟ್ಮೆಂಟ್ ಕ್ವಾಲಿಟಿ ಆಫ್ ವರ್ಕ್ ಕೊಡ್ತಿದ್ದಾರೆ ಅಂದರೆ ನೋ, ತುಂಬ ಕಂಪ್ನಿಗಳು ಕೊಡ್ತಾ ಇಲ್ಲ, ಮೋಸ ಮಾಡ್ತಿದ್ದಾರೆ. ಅದು ಕಣ್ಮುಂದೆ ಕಾಣಿಸ್ತಿದೆ. ಬಟ್ ಆದರೂ ಅವ್ರು ಹೇಳ್ಕೊಳಕ್ಕಾಗ್ತಿಲ್ಲ. ಕೇಸ್ ಹಾಕಿದ್ರು ಏನಾಗುತ್ತೆ, ಮ್ಯಾಕ್ಸಿಮಮ್ ಅವ್ರ ಹತ್ರ ದುಡ್ಡು ಇರುತ್ತೆ, ಈಚೆ ಬಂದುಬಿಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆ, ಒಂದು ಕಂಪ್ನಿ ಈ ಥರ ಮೋಸ ಮಾಡ್ತಿದೆ ಅಂದ್ಕೊಳ್ಳಿ, ಅದನ್ನು ಕ್ಲೋಸ್ ಮಾಡಿಸಿದ್ರು
ಬೇರೆ ಕಡೆ ಇನ್ನೊಂದು ಹೆಸರು ಇಟ್ಕೊಂಡು ಬರ್ತಾರೆ. ನಮ್ಮ ಜನ ಅವ್ರನ್ನೂ ನಂಬ್ತಾರೆ. ಇಲ್ಲಿ ಯಾರು ದಡ್ರು ಯಾರು ಬುದ್ಧಿವಂತರು ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ನಾನು ಏನು ಹೇಳ್ತಾ ಇದ್ದರೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಬಿಫೋರ್ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತೀರ ಅಂದರೆ, ಬಿಫೋರ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಕೊಡೋಕ್ಕಿಂತ ಮೊದಲು ಪೂರ್ತಿಯಾಗಿ ತಿಳ್ಕೊಳ್ಳಿ ಆ ಕಂಪನಿ ಬಗ್ಗೆ. ಯೂಟ್ಯೂಬಲ್ಲೇ ಹೊಡೀರಿ ಆ ಕಂಪನಿ ಬಗ್ಗೆ ಏನಾದರೂ ಬ್ಯಾಕ್ ಎಂಡಲ್ಲಿ ಕೇಸ್ಗಳಿದೆ, ತಪ್ಪಿದೆಯಾ, ಆ ರಿವ್ಯೂಸ್ ಹೆಂಗಿದಾವೆ ಅಂತ ತಿಳ್ಕೊಳ್ಳಿ. ಎರಡನೇದು ಕನ್ಸಲ್ಟೇಷನ್ ಫ್ರೀ ಅಂತಾರೆ. ಕನ್ಸಲ್ಟೇಷನ್ಗೆ ಹೋಗಿದ್ದಾದಮೇಲೆ ಅವರು ಫೋರ್ಸ್ ಮಾಡ್ತಾರೆ ನೀವು ಅವತ್ತೇ ತೊಗೊಬೇಕು ಅಂತ, ಇವತ್ತೇ ತೊಗೊಬೇಕು, ಡಿಸ್ಕೌಂಟ್ ಅನ್ನೋ ಒಂದು ಬ್ರಹ್ಮಾಸ್ತ್ರನ ಯೂಸ್ ಮಾಡ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಅದೊಂದು ದೊಡ್ಡ ಬ್ರಹ್ಮಾಸ್ತ್ರ, ನಿಮ್ಮ ಮೈಂಡ್ನ ಚೇಂಜ್ ಮಾಡ್ತಾರೆ. ಡಿಸ್ಕೌಂಟ್, ದುಡ್ಡಿಲ್ಲ ಅಂದರೆ EMI ಅಂತಾರೆ. EMI ಟ್ರ್ಯಾಪ್ಗೆ ಸಿಗಾಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಒಂದು ಸತಿ EMI ಆಯಿತು ಅಂದರೆ ನಿಮ್ಮ EMI ಕ್ಯಾನ್ಸಲ್ ಮಾಡೋದಿಲ್ಲ, ರೀಫಂಡ್ ಕೊಡೋದಿಲ್ಲ, ಫಿಕ್ಸ್. ನಾನ್ ರೀಫಂಡಬಲ್ ಅಂತ ಬಿಲ್ಲಲ್ಲಿ ಚಿಕ್ಕದ ಮೂಲೆಯಲ್ಲಿ ಹಾಕಿರ್ತಾರೆ, ಅದು ಕಣ್ಣಿಗೆ ಸರಿ ಕಾಣಿಸೋದಿಲ್ಲ. ಸೊ ನೀವು ಲೀಗಲಾಗಿ ಸರಿ ಫೈಟ್ ಮಾಡೋಕ್ಕಾಗೋದಿಲ್ಲ. ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ನಿಮಗೆ ದುಡ್ಡು ವಾಪಸ್ ಕೊಡೋದಿಲ್ಲ. ಓಕೆ. 5ನೇದು, ನೀವೇನಾದರೂ ಇವೆರಡು ಡಿಸ್ಕೌಂಟ್ಗೂ ಬಿದ್ದಿಲ್ಲ, EMIಗೂ ಬಿದ್ದಿಲ್ಲ ಅಂದರೆ ಮತ್ತೆ ಪದೇ ಫೋನ್ ಮಾಡ್ತಾನೆ ಇರ್ತಾರೆ ನಿಮಗೆ, ನೀವು ಬರೋ ತನಕ ಬಿಡೋದಿಲ್ಲ. ಅಂಥವ್ರನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ. ಆ ಥರ ಸೇಲ್ಸ್ ಆಗಬೇಕು ಅಂತ ಮ್ಯಾಕ್ಸಿಮಮ್ ಸೇಲ್ಸ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಅಂದರೆ ಆ ಕಂಪನಿ ಸರಿ ಇಲ್ಲ ಅಂತಲೇ ಅರ್ಥ, ಆ ಕ್ಲಿನಿಕ್ಗಳು ಸರಿ ಇಲ್ಲ ಅಂತ ಅರ್ಥ. ಓಕೆ. ಒಂದೊಂದು ಕಂಪ್ನಿಗೆ ತುಂಬ ಬ್ರ್ಯಾಂಚ್ಗಳಿರ್ತವೆ, ಬೇರೆ ಕಡೆ ಬೇರೆ ಪ್ರೈಸ್ಗಳು ಇರ್ತವೆ. ಯಾಕಂದರೆ ಅವ್ರಿಗೆ ಹೆಂಗನಾಗಲಿ ಅವ್ರ ವ್ಯಕ್ತಿ ಬೇಕಷ್ಟೇ. ಓಕೆ. ಈ ಥರ. ಮತ್ತು ಇನ್ನೊಂದೇನೆಂದರೆ ಸರ್ಜನ್ಸ್ ಅಂತಾರೆ. ನಿಜವಾಗ್ಲೂ ಸರ್ಜನ್ಸ್ ಮಾಡ್ತಾ ಇದ್ದಾರಾ ಅಥವಾ OT ಟೆಕ್ನಿಷಿಯನ್ಸ್ ಮಾಡ್ತಿದ್ದಾರೆ, ಯಾವುದೋ ಸರ್ಟಿಫಿಕೇಟ್ ಸೇರಿ ಇರೋದಿಲ್ಲ, ಎಲ್ಲೆಲ್ಲೋ ಬೇರೆ ಕಡೆಯಿಂದ ಕರೆಸ್ಬಿಟ್ಟು ಮಾಡಿಸ್ತಾ ಇರ್ತಾರೆ, ಅಂಥವ್ರು ಇರ್ತಾರೆ. ಓಕೆ. ಅದು ದೊಡ್ಡ ಸ್ಕ್ಯಾಮ್, ಅದು ಮೋಸ. ಅದು ಆ್ಯಕ್ಚುಲಿ ಇಲ್ಲಿ ಕನ್ಸಲ್ಟೇಷನಲ್ಲಿ ನಿಮ್ಗೆ ಏನು ಹೇಳಿರ್ತಾರೆ, ಸರ್ ನಾವು ಸರ್ಜನ್ಸ್ ಮಾಡ್ತಾರೆ ಅಂತಾರೆ, ಬಟ್ ಅಲ್ಲಿ ಮಾಡೋದಿಲ್ಲ. ಇನ್ನೊಂದು, ಸರ್ ನಾನು ಒಂದು ಮೆಥಡ್ ಮಾಡ್ತೀನಿ ಅಂತಾರೆ, ಈ ಥರನೇ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತೇಳಿ ಆ ಥರದ್ದು ಮಾಡೋದಿಲ್ಲ, ಬೇರೆ ಥರದ್ದು ಮಾಡ್ತಾರೆ. ಓಕೆ. ಚೀಪ್ ಕಾಸ್ಟಲ್ಲಿ ಅವರು ಇದ್ದಾರೆ. ಈ ಥರ ತುಂಬ ಹೆಲ್ತ್ ಕೇರಲ್ಲಿ ತುಂಬ ಹೋಲ್ಸ್ ಇದ್ದಾವೆ. ಓಕೆ. ಪಿನ್ ಪಾಯಿಂಟ್ಸ್ ಅಂದರೆ ತುಂಬ ಹೋಲ್ಸ್ ಇದ್ದಾವೆ. ಇದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಯಾಕಂದರೆ ಜಸ್ಟ್ ದುಡ್ಡು ನೋಡ್ತಾ ಇರ್ತಾರೆ, ಪ್ರತಿದಿನ ಕ್ಯಾಶ್ ಫ್ಲೋ, ಪ್ರತಿದಿನ ಮನಿ ನೋಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಜನಗಳಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋದು ನೆನಪೇ ಬರೋದಿಲ್ಲ. ಓಕೆ. ಸೊ ಅದರಿಂದ ನೀವೇನಾದರೂ ಫೈಟ್ ಮಾಡೋಕ್ಕೂ ಆಗೋದಿಲ್ಲ. ಬಿಕಾಸ್ ಯಾವುದೇ ಹೆಲ್ತ್ ಕೇರ್ ಮಾಫಿಯಾಗೆ ಪಾಲಿಟಿಕ್ಸ್ ಅನ್ನೋದು ಅಟ್ಯಾಚ್ ಆಗಿರುತ್ತೆ, ಇಲ್ಲಾಂದರೆ ಇಷ್ಟೆಲ್ಲ ರನ್ ಮಾಡೋದಿಲ್ಲ. ಇದು ಬೇಸಿಕ್ ಕಾಮನ್ ಸೆನ್ಸು. ಎಲ್ಲಿ ಪಾಲಿಟಿಕ್ಸ್ ಇದೆ ಅಂದರೆ ಅಲ್ಲೆಲ್ಲ ಅದಕ್ಕೆ ಸಪೋರ್ಟ್ ಇದೆ ಅಂದರೆ ಮುಗೀತು ಕತೆ ನಮ್ಮ ದೇಶದಲ್ಲಿ. ಓಕೆ. ನಾವು ಯಾವುದೇ ಕಾರಣಕ್ಕೂ ಎದುರಿಸೋಕ್ಕಾಗೋದಿಲ್ಲ. ಸೊ ಯಾವ ರೀತಿ ನಿಮ್ಗೆ ಆಲ್ರೆಡಿ ಯಾವುದನ್ನು ಕಂಪ್ನಿಗಳು ಈ ಥರ ಮೋಸ ಮಾಡ್ತಾಯಿದ್ದು ಗೊತ್ತಿದ್ದರೆ ದಯಮಾಡಿ ಕೆಳಗಡೆ ಕಮೆಂಟಲ್ಲಿ ಮೆಸೇಜ್ ಹಾಕಿ, ಆ ಕಂಪನಿ ಬಗ್ಗೆ ಮೋಸ ಮಾಡಿದ ಬಗ್ಗೆ ಆಗಲಿ ನೀವು ಕನೆಕ್ಟ್ ಆಗಿ. ಓಕೆ. ಒಗ್ಗಟ್ಟಲ್ಲಿ ಮಾತ್ರ ಅದಕ್ಕೆ ಒಂದು ಕೆಪಾಸಿಟಿ ಇದೆ. ಎಲ್ಲರೂ ಅವರೇ ಮೋಸ ಹೋಗಿರೋರೆಲ್ಲ ಸೇರಿ ಒಂದು ಕನೆಕ್ಟ್ ಆಗಿ, ಸೊ ನೀವು ಮಾತಾಡಿಕೊಂಡು ಯು ಕ್ಯಾನ್ ಫೈಟ್ ಅಂತ. ಓಕೆ. ಇಫ್ ಯು ವಾಂಟ್ ಟು ಅಷ್ಟೇ, ನಾನೇನು ನಿಮ್ಮನ್ನು ಫೈಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅನ್ಯಾಯ ಅನ್ನೋದು ಜಸ್ಟ್ ಎದುರಿಸಲೇಬೇಕು, ಯಾವಾಗಲಾದರೂ ಆಗಲಿ ಎದುರಿಸಲೇಬೇಕು, ಅದೆಷ್ಟೇ ಪವರ್ಫುಲ್ ಆದ್ರೂ. ಸೊ ಏನು ಮಾಡ್ತೀರಂದರೆ, ಸೊ ಯು ಕ್ಯಾನ್ ಓನ್ಲಿ ಫೈಟ್ ಅಂತ, ಬೇರೆಯವ್ರ ಕೈಲಿ ಆಗೋದಿಲ್ಲ. ಆಗೇನಾಗುತ್ತೆ, ಪಾಲಿಟಿಕ್ಸ್ ಅನ್ನೋದು ದೂರ ಹೋಗುತ್ತೆ, ಅವರು ಹತ್ರಕ್ಕೆ ಬರೋಲ್ಲ. ಎಲ್ಲಿ ತನಕ ಯೂಸ್ ಆಗುತ್ತೆ ಅಲ್ಲಿ ತನಕ ಅಷ್ಟೇ ಪಾಲಿಟಿಕ್ಸ್ ಇರುತ್ತೆ. ಆಮೇಲೆ ದೂರ ಹೋದರೆ ಡೆಫಿನೆಟ್ಲಿ ಅವೆಲ್ಲ ಮುಚ್ಚೋಗ್ತದೆ. ಬಟ್ ನಾನು ಇದೆಲ್ಲ ಹೇಳ್ಬಾರ್ದು, ಬಟ್ ಆದರೂ ಯಾಕೆ ಹೇಳ್ತಾ ಇದ್ದೇನೆ, ಬಟ್ ಐ ಡೋಂಟ್ ನೋ ವೈ ಐ ಆಮ್ ಸೇಯಿಂಗ್ ದಿಸ್ ಆ್ಯಂಡ್ ಆಲ್, ಬಿಕಾಸ್ ಮೈ ಮೈಂಡ್ ಈಸ್ ಸೇಯಿಂಗ್ ದಟ್ ಐ ಜಸ್ಟ್ ವಾಂಟೆಡ್ ಟು ಸೇ ದಿಸ್ ಆ್ಯಂಡ್ ಆಲ್ ಫಾರ್ ಪೀಪಲ್, ಬಿಕಾಸ್ ದೇ ಶುಡ್ ಬಿ ಅವೇರ್ ಆಫ್ ಎವ್ರಿಥಿಂಗ್ ಲೈಕ್ ದಿಸ್. ಓಕೆ. ಈ ಥರ ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ನಿಮ್ಗೆ ಗೊತ್ತಿದ್ದು ಸ್ಟೆಪ್ ತೊಗೊಂಡ್ರೆ ತಪ್ಪಿಲ್ಲ. ಓಕೆ. ಮೇನ್ ವೆರಿ ಇಂಪಾರ್ಟೆಂಟ್, ತಾಳ್ಮೆಯಿಂದ ಸ್ಟೆಪ್ ತೊಗೊಳ್ಳಿ. ಯಾವುದಾದ್ರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕು ಅಂತ ಯಾವುದನ್ನ ಕ್ಲಿನಿಕ್ಗೆ ಹೋಗೋಕ್ಕಿಂತ ಮೊದಲು ಪ್ರಾಪರ್ ರಿಸರ್ಚ್ ಮಾಡ್ಕೊಳ್ಳಿ, ಜನಗಳನ್ನ ಕೇಳಿ, ಅಲ್ಲಿರುವಂಥ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಇರ್ತಾರೆ ಅವ್ರನ್ನ ಕೇಳಿ ಸ್ಟೆಪ್ ತೊಗೊಳ್ಳಿ ಪ್ಲೀಸ್. ಮತ್ತು ಇನ್ನೊಂದು, ಅರ್ಜೆನ್ಸಿಯಲ್ಲಿ ಯಾವುದೇ EMI ಟ್ರ್ಯಾಪ್ಗೆ ಡಿಸ್ಕೌಂಟ್ಗೆ ಬೀಳಬೇಡಿ. ಓಕೆ. ಇದನ್ನೆಲ್ಲ ಹೇಳ್ಬೇಕು ಅಂದ್ಕೊಂಡೆ. ಓಕೆ. ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಇಂಡಿಯನ್ ಸಿಟಿಸನ್. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ನಿಮ್ಗೇನಾದರೂ ಇನ್ನೂ ತಿಳ್ಕೊಬೇಕು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಇಮೇಲ್ ID-ನ ಅಥವಾ ನನ್ನ ಇಮೇಲ್ ID-ನ ನಿಮಗೆ ಕೊಡ್ತೀನಿ, AK4993747@gmail.com. ಓಕೆ. ಈ ಇಮೇಲ್ ID-ಗೆ ನೀವು ಯು ಕ್ಯಾನ್ ಪುಟ್ ಅ ಮೆಸೇಜ್ ಸೊ ದಟ್ ಐ ಕ್ಯಾನ್ ಕಾಂಟ್ಯಾಕ್ಟ್ ಯು. ಓಕೆ. ನೋ ಪ್ರಾಬ್ಲಮ್. ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಇನ್ನೂ ತಿಳ್ಕೊಬೇಕು ಅಂದ್ಕೊಂಡ್ರೆ, ಇಲ್ಲೂ ಡೀಪ್ ಎಕ್ಸ್ಪ್ಲನೇಷನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಆಗಲಿ, ಹೇರ್ ಬಗ್ಗೆ ಬೇಕಾದರೆ ಯು ಕ್ಯಾನ್ ಆಸ್ಕ್ ಮೀ. ಓಕೆ. ಡೆಫಿನೆಟ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತೇನೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಎನಿ ಬಿಸ್ನೆಸ್ ಮ್ಯಾನ್ ಯಾರನ್ನ ಇದ್ದರೆ,
ಲೈಕ್ ಎನಿಬಡಿ ವಾಂಟೆಡ್ ಟು ಕೀಪ್ ಲೈಕ್ ದೀಸ್ ಕ್ಲಿನಿಕ್ಸ್, ಲೈಕ್ ಈ ಥರ ಒಂದು ಬೂಮಿಂಗ್ ಬಿಸ್ನೆಸ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಓಕೆ, ಯು ಕ್ಯಾನ್ ಆಲ್ಸೋ put a message to me like this business. I can explain how you can do and all, because I'm a business strategy and technology consultant, and I know how businesses works. And ಆ ಒಂದು ಪ್ರೊಸೆಸ್ಸಲ್ಲಿ ಏನಾದರೂ ತಪ್ಪಾಗ್ತಿದೆ ಈ ಥರ ನಾನೊಂದೊಂದು ವೀಡಿಯೋ ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಓಕೆ, ಆ್ಯಂಡ್ ಸೊ ನಥಿಂಗ್ ಎಲ್ಸ್ ಟು ಸೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಎಲ್ಲರೂ ಫ್ಯಾಮಿಲಿಯಲ್ಲಿ ಒಂದೊಂದು ಚಿಕ್ಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಓಕೆ, ಬೇಸಿಕ್ ಕವರೇಜ್ 5 lakh 10 lakh ಆದರೂ, ಬಿಕಾಸ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು. ಕೆಲವೊಂದು ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್ 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 ಬಾಯ್.